ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವನ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮಿಶ್ಚಾಪಿ ನತ್ವಾ ಸೂತ್ರಾರ್ಥಬುಚ್ಯತೆ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ನರಂಚಿ ಗೀತಾ ತಾತ್ಪರ್ಯಮುಚ್ಯತೆ. ಓಂ ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೋನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಭಾಷ್ಯ ಅಲ್ಲ, ತಾತ್ಪರ್ಯ ಆಗಿಲ್ಲ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನ ಇಹ ಅಭಿಕ್ರಮನಾಶಃ ಅಸ್ತಿ ಪ್ರತ್ಯವಾಯಃ ನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತಃ ಭಯಾತ್. ಯೋಗೇ ಬುದ್ಧಿರ್ವಿಮಾಂ ಶೃಣು ಅಂತ ಹೇಳಿದ್ದ. ಸಾಂಖ್ಯ ಇಷ್ಟೊತ್ತು ಹೇಳಿದೆ, ಯೋಗವನ್ನು ಹೇಳ್ತೇನೆ, ಉಪಾಯವನ್ನು ಹೇಳ್ತೇನೆ ಅಂಥೇಳಿ ಹೇಳೋ ಉಪಾಯ ಎಂಥದ್ದು ಅಂದರೆ ನ ಇಹ ಅಭಿಕ್ರಮನಾಶಃ ಅಸ್ತಿ. ಅಭಿಕ್ರಮಸ್ಯ ನಾಶ ಅಭಿಕ್ರಮನಾಶ. ಅಭಿಕ್ರಮ ಆರಂಭ ಮಾಡಿದ್ದಿದು ವ್ಯರ್ಥ ಆಗೋದಿಲ್ಲ. ಆರಂಭ ಮಾಡಿದ್ಮೇಲೆ ವ್ಯರ್ಥ ಆಗೋದಿಲ್ಲ ಅಂಥ ವಿಷಯ. ಪ್ರತ್ಯವಾಯ ನ ವಿದ್ಯತೆ. ಮತ್ತು ಯಾವುದೇ ಕಾರಣಕ್ಕೆ ಬಿಟ್ಟರೆ, ಮಧ್ಯದಲ್ಲಿ ಬಿಟ್ಟರೆ ಪ್ರತ್ಯವಾಯ. ಕೆಲವು ವಿಷಯ ಮಧ್ಯೆ ಬಿಟ್ಬಿಟ್ರೆ ಏನಾಗುತ್ತದು, ಭಾರಿ ಪಾಪ ಬರುತ್ತೆ. ಪ್ರತ್ಯವಾಯ ಸ್ವಲ್ಪ ಗುಂಡಗಳ ಹತ್ರ ಕೆಲಸ ಮಾಡಿ ಮಧ್ಯೆ ಬಿಟ್ಬಿಟ್ಟು ಶೂಟೇ ಮಾಡ್ತಾರೆ. ಯಾಕಂದ್ರೆ ಹೇಳ್ಬಿಡ್ತಾರೆ ಎಲ್ಲ ಕಡೆ ಅಂತೇಳಿ. ಅಲ್ಲಿರೋವರೆಗೂ ಯಾವಾಗ ಅನಿಸುತ್ತೆ ಅವನು ಯಾವ ಬೇಕಾರೋ ಏನೋ ಬೇಕಾರೋ ಆಗ್ಬೋದು. ಇಲ್ಲಿ ಹಾಗಿಲ್ಲ. ಪ್ರತ್ಯವಾಯೋ ನ ವಿದ್ಯತೆ. ಕೆಲವರು ಇರ್ತಾರೆ, ಏಕಾಶಿ ಶುರು ಮಾಡಿಬಿಡ್ತೀವಿ ನಾವೀಗ, ಅಕಸ್ಮಾತ್ ಆಮೇಲೆ ಬಿಟ್ಟುಬಿಟ್ರೆ ಅಂತ ಕೇಳ್ತಾರೆ. ಶುರು ಮಾಡಿ ಬಿಟ್ಟರೆ ದೋಷ ಇಲ್ಲ, ಮಾಡಿದ ಪುಣ್ಯಾತ ನೀನು ಬಂತಲ್ಲ, ಒಂದು ಸ್ವಲ್ಪ ಪಾಪ ಕಡಿಮೆ ಆಯ್ತೆ ಹೊರತು ಇದು ಈ ರೀತಿ ಕರಾರಿಲ್ಲ. ಯಾಕೆ ಶುರು ಮಾಡಿದ್ರೆ ಬಿಡಲೇ ಕೊಡೋದು ಒಂದು ಆ ಭಾವನೆ ಇಲ್ಲ. ಅದು ಅರ್ಥ ಆಯ್ತು. ವೆರಿ ಇಂಪಾರ್ಟೆಂಟ್. ಅದು ಯಾವುದೇ ಒಳ್ಳೆ ಕೆಲಸಕ್ಕೆ ಅಕಸ್ಮಾತ್ ಬದ್ದೆ ಬಿಟ್ಟರೆ ಅಂತೇಳಿ ಯೋಚನೆ ಮಾಡಬೇಕು. ಒಳ್ಳೆ ಕೆಲಸಕ್ಕೆಲ್ಲ ಅಪ್ಲಿಕಬಲ್. ಅದು ಮಾಡಿದಷ್ಟಕ್ಕೆ ಬೆಲೆ ಇದೆ. ಕೆಟ್ಟ ಕೆಲಸ ಆಗಲ್ಲ. ಅದು ಕೆಟ್ಟದ್ದು ಮುಂದೆ ಮಾಡೋದು ಹಿಂದೆ ಎಲ್ಲದಕ್ಕೂ ಪೆಟ್ಟು ಕೊಡುತ್ತೆ. ಪ್ರತ್ಯವಾಯೋ ನ ವಿದ್ಯತೆ. ದೇವ್ರ ಪೂಜೆನೂ ಹಾಗೇನೆ. ದೇವ್ರ ಶುರು ಮಾಡಿ ಬದ್ದೆ ಬಿಟ್ಟುಬಿಟ್ರೆ ಏನೋ ಯೋಚನೆ ಮಾಡ್ತಾರೆ. ಅವೆಲ್ಲ ತಪ್ಪದು. ಸರಿಯಾಗಿ ಮಾಡಿದ್ರೆ ಬಿಡೋ ಬುದ್ಧಿ ಬರೋದೂ ಇಲ್ಲ, ಪ್ರಸಂಗರೂ ಬರೋದಿಲ್ಲ. ಬಸ್ ಸಾಧಿಸಿಬಿಟ್ರೆ ದೋಷ ಇಲ್ಲ. ಸ್ವಲ್ಪ ಚಾತುರ್ಮಾಸ್ಯನೇ ಮಧ್ಯೆ ಯಾವುದೋ ಕಾರಣ ವಿಘ್ನ ಬರಬಹುದು. ಆದರೆ ಅದರಿಂದ ಏನಲ್ಲ ಪ್ರಾಯಶ್ಚಿತ್ತ ಇದೆ. ಅದಕ್ಕೆ ಮಾಡಿದಷ್ಟು ಪುಣ್ಯ ಬಂದೇ ಬರುತ್ತೆ. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ. ಒಂದು ಶುರು ಮಾಡಿದ್ಮೇಲೆ ನಾಶ ಇಲ್ಲ. ಎರಡನೇದು ಬಿಟ್ಟರೆ ಪ್ರತ್ಯವಾಯ ಇಲ್ಲ. ಮೂರನೇದು ಸ್ವಲ್ಪ ಮಾಡ್ತೀವಿ ಅಂದರೆ ಅಷ್ಟಕ್ಕೂ ಬೆಲೆ ಇದೆ. ಅಲ್ಪ ಅಲ್ಲ, ಸುಅಲ್ಪ. ಮತ್ತೆ ಭಾರಿ ಸ್ವಲ್ಪ ಮಾಡಿದರೂ ಕೂಡ ಮಹತೋ ಭಯಾತ್ರಾಯತೆ. ಭಾರಿ ದೊಡ್ಡ ಆಪತ್ತಿನಿಂದ ಪಾರು ಮಾಡುತ್ತೆ. ಅತಿ ಸಾಮಾನ್ಯ ರೀತಿ ಮಾಡಿದರೂ ಕೂಡ 10 ಗಾಯತ್ರಿನೇ ಬ್ರಾಹ್ಮಣ್ಯ ಉಳಿಸ್ತೋ ಇಲ್ಲ. ಈಗ ಬ್ರಾಹ್ಮಣ್ಯ ಹೋಯ್ತು ಅನ್ನೋ ಭಯ ತಪ್ಪು ಹೋಯ್ತಲ್ಲಿ. 1000 ಮಾಡೋದಲ್ಲಿ 100 10 ಅದು 1000 ಕಪ್ಪು ಮಾಡಿದ್ರೆ ಭಾರಿ ಸ್ವಲ್ಪನೇ ಬ್ರಾಹ್ಮಣ್ಯ ಉಳಿಯುತ್ತೆ. ಅದನ್ನು ಮಾಡದಂತೆ ಮಾಡ್ಕೊಂಡದ್ದು ಭಾರಿ ತಪ್ಪಾಯ್ತು ಅಷ್ಟೇ. ಅದನ್ನು ಭಾಳ ಜನ ಬಿಟ್ಬಿಟ್ಟಿದ್ದಾರೆ. ಏನ ಬರೋದಿಲ್ಲ. ಅಲ್ಲ, ಒಳ್ಳೆ ಕೆಲಸ ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಒಮ್ಮೆ ಸತ್ಯ ಅಕಸ್ಮಾತ್ ಯಾವಾಗಲೂ ಸತ್ಯ ಹೇಳಬೇಕಾಗುತ್ತೆ ಅಂತ ಬಿಟ್ಟು ಶುರು ಮಾಡಿದ್ರೆ ಫಜಿತ ಆಗೋದಿಲ್ಲ. ಎಷ್ಟು ಅಪಾಯ ಇದೆ ಅವನಿಗೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇಷ್ಟು ಆಶ್ವಾಸನೆ ಕೊಡ್ತಾರೆ. ಅದು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಬರೋದಿಲ್ಲ ಅಂದರೆ ಸಾಧ್ಯ ಇಲ್ಲ. ನಾ ಇಹ ಅಭಿಕ್ರಮನಾಶಃ ಅಸ್ತಿ ಪ್ರತ್ಯವಾಯ ನ ವಿದ್ಯತೆ ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ ತ್ರಾಯತೆ ಮಹತಃ ಭಯಾತ್. ಈಗ
ಅದು ತಾತ್ಪರ್ಯದಲ್ಲಿ ಹೊಸ ಅರ್ಥ ಹೇಳ್ತಾರೆ. ಇದಕ್ಕೆ ಒಂದು ಅರ್ಥ ಅದನ್ನೇ ಹೇಳಿ ಇನ್ನು ಸ್ವಲ್ಪ ವಿಶೇಷವಾದ ರೀತಿಯಲ್ಲಿ ಅದಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ. ಅದು ಹೀಗಿದೆ ನೋಡಿ. ಭಗವದ್ಗೀತಾ ತಾತ್ಪರ್ಯ ಇದೆ, ಅದಕ್ಕೆ ತಾತ್ಪರ್ಯ ಇದೆ, ತಾತ್ಪರ್ಯ ತುಂಬಾ ಇದೆ ಅದಕ್ಕೆ. ಹಾಂ, ಇದೆಲ್ಲ ಸೇರಿಸಿಬಿಟ್ಟಿದ್ದಾರೆ ಮುಂದೆ. ಪ್ರಾರಂಭ ಮಾತ್ರ ವಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಇನ್ನೂ ಒತ್ತು ಕೊಟ್ಟರು. ಪ್ರಾರಂಭ ಅಲ್ಲೇನು ಹೇಳಿದರು? ನಾಯಿಹ ಅಭಿಕ್ರಮ ನಾಶ ಅಸ್ತಿ. ಶುರು ಮಾಡಿದ ಮೇಲೆ ನಾಶ ಇಲ್ಲ ಅಂತ ಹೇಳಿದರು. ಅಷ್ಟೇ ಅಲ್ಲ, ಶುರು ಮಾಡ್ತೇನೆ ಅಂದ್ಕೊಂಡ್ರೂ ಕೂಡ ಏನಾಗುತ್ತೆ ಅಲ್ಲಿಗೆ ಪುಣ್ಯ ಬರುತ್ತೆ. ಸೊ ಅಂದ್ಕೊಂಡಿದ್ದಕ್ಕೇನೆ ಇದು ಭಾರಿ ಒತ್ತು ಕೊಟ್ಟಾಗ ಲೆಕ್ಕ. ಅಲ್ಲಿ ಅರ್ಥ ಎಲ್ಲಿಂದ ಬಂತು ಅಂದರೆ ಅಲ್ಲಿ ಅರ್ಥ ಇದೆ ಅದಕ್ಕೆ. ನಾ ಇಹ ಒಂದರ್ಥ, ನಾ ಇಹಾ ಅಭಿಕ್ರಮನ. ಇಹ ಅಂದರೆ ಇಚ್ಛೆ, ಗೊತ್ತಾಯ್ತಾ? ಇಚ್ಛೆ ಮಾಡಿದರೂ ಕೂಡ ಏನಾಗೋದಿಲ್ಲ, ಅದು ಫಲ ಇದೆ, ನಾಶ ಆಗೋದಿಲ್ಲ. ಬಂದು ಜನರು ಏಕಾಚೆ ಮಾಡಿಲ್ಲ ಅವನು. ಎಲ್ಲ ಕೇಳಿದ, ಈ ಸತ್ಯ ಮಾಡ್ತೀನಿ ಅಂದ್ಕೊಂಡೆ ಸತ್ಯ ಹೋಗ್ಬಿಟ್ಟ, ಮಾಡಲೇ ಇಲ್ಲ. ಅಷ್ಟು ಸತ್ಯ ಹೋದ ಯಾವುದೋ ಕಾರಣಕ್ಕೆ. ಏನು ಯೋಚನೆ ಅಂದ್ಕೊಂಡಿದ್ನಲ್ಲ ಅದಕ್ಕೆ ಪುಣ್ಯ. ಕೆಲವು ಹೇಳ್ತಾರೆ, ಅಹಂ ಕಾಶಿಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ. ಹಿಂದಿನ ಕಾಲಕ್ಕೆ ಕಾಶಿ ಯಾತ್ರೆ ಭಾರಿ ಕಷ್ಟದ ಕೆಲಸ. ಅದು ಬದರಿ ಬಿಟ್ಟುಬಿಡಿ, ಬದರಿ ಅಂತೂ ಭಾರಿ ಕಷ್ಟ. ಕಾಶಿಗೆ ಹೋಗೋದೇ ಕಷ್ಟ ಇತ್ತು. ಹೋಗೋದು ಕಷ್ಟ, ಬರೋದು ಇನ್ನೂ ಕಷ್ಟ. ಹೋದಾಗೆ ಲೆಕ್ಕ. ಆದರೆ ಕೂಡ ಒಂದು ಮಾತು, ಅಹಂ ಕಾಶಿಗೆ ಹೋಗ್ತಿರ್ಕ ಅನ್ಕೋತಾ ಇರ್ತಾರಲ್ಲ, ಅಷ್ಟಕ್ಕೆ ಕಾಶಿವಾಸ ಫಲಂ ಲಭೇತ್ ಅಂತ ಫಲ ಹೇಳಿಬಿಟ್ಟಿದ್ದಾರೆ. ಇದು ಪ್ಯಾರಲ್, ಇದಕ್ಕೆ ಇದೇ ರೀತಿ ಇರತಕ್ಕಂಥದ್ದು. ಒಳ್ಳೆ ಶಾಸ್ತ್ರ ಓದ್ತಿದ್ರೆ ಅಂದ್ಕೊಂಡ್ರೆ ಸಾಕು, ದೇವರು ಏನೋ ಒಂದು ಅಂದ್ಕೊಂಡೆ ಯಾವುದೋ ಕಾರಣಕ್ಕೆ ಓದಲಿಲ್ಲ. ಆದರೆ ಓದ್ರೆ ಎಲ್ಲಿ ಓದಬೇಕಾಗುತ್ತೋ ಅಂತ ಅಂದ್ಕೊಳ್ಳೋದೇ ಹೋಗ್ಬಿಟ್ರೆ ಪದೀತಿ ಆಗುತ್ತೆ. ಯಾವುದಾ ದ್ವಾರಕ, ಅದು ಅಷ್ಟೇ. ಚಾತುರ್ಮಾಸ್ಯನೂ ಅಷ್ಟೇ. ಶುರು ಮಾಡಿದ ಅದು ಸಂಕಲ್ಪ ಮಂತ್ರನೇ ಹೇಗಿದೆ. ಮಧ್ಯೆ ಯಾವುದೇ ಕಾರಣಕ್ಕಾದರೆ ನಿಂತು ಹೋದರೆ, ರೋಗಾದಿಗಳು ಬಂದರೆ ಅಥವಾ ಜೀವನೇ ಹೋದರೂ ಕೂಡ ಪೂರ್ಣ ಮಾಡೋ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ ನ ಚ ಅನ್ಯಧರ್ಮ ಅಕರಣಾತ್ ದೋಷವಾನ್ ವಿಷ್ಣು ಧರ್ಮ ಕೃತೀತಿ ಆಗ್ನೇಯೇ. ವಿಷ್ಣು ಧರ್ಮೇ, ಅದೇ ಇಹ ಅಂತ ಹೇಳಿದರೆ ವಿಷ್ಣು ಧರ್ಮ. ವಿಷ್ಣು ಧರ್ಮದಲ್ಲಿ ಪ್ರಾರಂಭ ಮಿಚ್ಛಾಲ್, ಪ್ರಾರಂಭ ಮಾತ್ರ ಮಿಚ್ಛಾವ. ಪ್ರಾರಂಭ ಮಾಡಿದ ಇಚ್ಛೆ ಪಟ್ಟರೂ ಕೂಡ ಅದೇನಾಗೋದಿಲ್ಲ, ವ್ಯರ್ಥ ಆಗೋದಿಲ್ಲ, ಸಾರ್ಥಕ ಆಗೇ ಆಗ್ತದೆ. ನ ಚ ಅನ್ಯ ಪ್ರತ್ಯವಾಯ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ನ ಚ ಅನ್ಯಧರ್ಮ ಅಕರಣಾತ್ ದೋಷವಾನ್ ವಿಷ್ಣು ಧರ್ಮ ಕೃತ್ಯಾಜ್ಞೇಯೇ. ಇನ್ನೊಂದು ವಿಶೇಷ ಅರ್ಥ ಇದೆ ಅದಕ್ಕೆ. ನ ಚ ಅನ್ಯಧರ್ಮ ಅಕರಣಾತ್ ದೋಷವಾನ್ ವಿಷ್ಣು ಧರ್ಮ ಕೃತ. ವಿಷ್ಣು ಧರ್ಮ ಬಹಳಷ್ಟಿದೆ. ಕೆಲವು ಶುರು ಮಾಡಿದ, ಎಲ್ಲ ಮಾಡಲಿಕ್ಕಾಗಲಿಲ್ಲ ಅವನಿಗೆ. ಕಷ್ಟಪಟ್ಟು ಸಂಧ್ಯಾವಂದನೆ ಶುರು ಮಾಡಿದ, ದೇವ್ರ ಪೂಜೆ ಮಾಡಲಿಕ್ಕಾಗಲಿಲ್ಲ. ಸಂಧ್ಯಾವಂದನೆ ಮಾಡಿ ದೇವ್ರ ಪೂಜೆ ಮಾಡಬೇಕಾಗಿತ್ತು ಇವನು ಅಂಥೇಳಿ. ದೋಷ ಇಲ್ಲ, ಅಷ್ಟಕ್ಕೆ ಪುಣ್ಯ ಇದೆ. ಸಪ್ರೇಟ್ ಪುಣ್ಯ. ನಮ್ಮಲ್ಲಿ ನೋಡಿ, ಶುರು ಮಾಡ್ತಾನೆ ಸಂಧ್ಯಾವಂದನೆ, ಕೃಷ್ಣಾರ್ಪಣ ಕೊನೆಗೆ ಹೇಳ್ತಾನೆ. ಅರ್ಘ್ಯ ಕೊಟ್ಟು ಸಂಕಲ್ಪ ಮಾಡ್ತಾನೆ, ಆಮೇಲೆ ಅರ್ಘ್ಯ ಕೊಟ್ಟಿದ್ದು ಕೃಷ್ಣಾರ್ಪಣ ಹೇಳ್ತಾನೆ. ಗೊತ್ತೆ, ಅಷ್ಟಕ್ಕೆ ಒಂದು ಪುಣ್ಯ. ಒಂದೊಂದು ಭಾಗಶಃ ಪುಣ್ಯ ಇದೆ, ಸಮಸ್ತಕ್ಕೂ ಪುಣ್ಯ ಇದೆ. ಆದ್ದರಿಂದ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಅನ್ಯಧರ್ಮ ಅಕಾರಣಾತ್ ದೋಷವಾನ್ ವಿಷ್ಣು ಧರ್ಮ ಕೃತ. ಇನ್ನೊಂದಿದೆ, ಅನ್ಯಧರ್ಮ ಅಕಾರಣಾತ್, ಒಳ್ಳೆ ಇಂಪಾರ್ಟೆಂಟ್ ಅದು. ಏನು ಮಾಡಿದ್ರು ಇವರೆಲ್ಲ, ಇನ್ಮೇಲೆ ಇಂದ್ರ ಪೂಜೆ ಮಾಡಬೇಡಿ, ನೀವು ಗೋವರ್ಧನ ಪೂಜೆ ಮಾಡಿ ಅಂತ ಹೇಳಿಬಿಟ್ಟ. ಅವರಿಗೆ ಕೃಷ್ಣನ ಮಾತಂದ್ರೆ ಮುಗಿದು ಶುರು ಮಾಡಿದರು. ಭಾರಿ ಸಿಟ್ಟು ಬಂತು ಇಂದ್ರದೇವರಿಗೆ. ಮುಂದೆ ಕಥೆ ಗೊತ್ತಿದೆ. ಅವರ ಶರಣಾಗಬೇಕಾಯ್ತು. ಅದು ಏನು ತಿಳ್ಕೊಂಡು, ನಾನು ಪೂಜೆ ಪ್ರತಿ ವರ್ಷ ಮಾಡ್ತಿದ್ರು, ಬಿಟ್ಟರು ಕೈ ನೋಡ್ತೇನೆ ಅಂತ ಬಂದರೆ ಏನಾಗಲಿಲ್ಲ. ಅದರಿಂದ ಏನೂ ಮಾಡ್ಲಿಕ್ಕೆ ಬರಲಿಲ್ಲ. ಯಾತಕ್ಕೆ? ಅನ್ಯಧರ್ಮ ಅಂದರೆ ಅನ್ಯಧರ್ಮ ಅಂದ್ರೇನು? ಅನ್ಯ ದೇವತಾ ಪೂಜಾದಿ ಧರ್ಮವನ್ನು ಮಾಡದೆ ಹೋದರೂ ಕೂಡ ದೋಷ ಇಲ್ಲ. ವಿಷ್ಣು ಪೂಜೆ ಮಾಡ್ದೆ, ಮೊದಲು ಮಾಡ್ತಿದ್ದಿಲ್ಲ, ಶುರು ಮಾಡ್ದೆ. ಸರ್ವೋತ್ತಮತ್ವೇನ ಮೊದಲು ಮಾಡ್ತಿದ್ದ, ಆ ವಿಷಯ ಬಿಟ್ಬಿಟ್ಟೆ. ಈಗ ಬರೀ ತಾರತಮ್ಯದ ಪೂಜೆ, ಅವ್ರು ಸಿಟ್ಟಾಗೋದಿಲ್ಲ ದೇವತೆಗಳು. ಮೊದಲು ಸರ್ವೋತ್ತಮ ಮಾಡ್ತೀವಿ, ಕೈ ಬಿಟ್ಬಿಟ್ಟಾನ ಈಗ ಅಂತ ಅಂದ್ಕೊಳ್ಳೋದಿಲ್ಲ. ಅದು ಇನ್ಫ್ಯಾಕ್ಟ್ ಅನುಗ್ರಹ ಜಾಸ್ತಿ ಮಾಡ್ತಾರೆ ಹೊರತು ಏನು ಮಾಡೋದಿಲ್ಲ, ಕಡಿಮೆ ಮಾಡೋದಿಲ್ಲ. ಸೊ ಅವ್ರಿಗೆ ಇಂದ್ರೋತ್ಸವ ಲೋಪ ಆಗಿ ದೋಷ ಬರಲಿಲ್ಲ. ಅದ್ರ ಬದಲು ದೊಡ್ಡ ಪುಣ್ಯನೇ ಬಂತೆ ಹೊರತು ದೋಷ ಬರಲಿಲ್ಲ. ತುಂಬ ಜನ ಹಾಗಿರ್ತಾರೆ, ಸಡನ್ನಾಗಿ ಚೇಂಜ್ ಆಗಿಬಿಡ್ತಾರೆ, ಏನೆಲ್ಲೋ ಮಾಡ್ತಿರ್ತಾರೆ ಮೊದಲೆಲ್ಲ. ಅಲ್ಲ, ಅನ್ಯಧರ್ಮಕ್ಕೆ ಎರಡು ಅರ್ಥ. ಬೇರೆ ದೇವತೆಗಳ ಅನ್ಯ ದೇವತೆಗಳು ಅಂತಿದ್ದಾರೆ. ಅನ್ಯ ದೇವತೆಗಳನ್ನು ಆರಾಧನೆ ಮಾಡ್ತಿದ್ದ, ಬಿಟ್ಟುಬಿಟ್ಟ ಅದನ್ನೀಗ. ಏನು ಸರ್ವೋತ್ತಮತ್ವೇನು ಪರಿವಾರತೆಯ ಶುರು ಮಾಡಿದ. ನೋಡೋದಕ್ಕೆ ಏನೋ ಭಾರಿ ದೊಡ್ಡವನ್ನೇ ಸೆಕೆಂಡ್ ಕಡಿಮೆ ಮಾಡಿದಾಗ ಆಯ್ತೋ ಇಲ್ಲೋ ಇದ್ರೆ ಅದೇ ಸಿಟ್ಟು ಬಂತಿದ್ರು ದೇವರಿಗೆ. ಪ್ರತಿ ವರ್ಷ ಬಿಟ್ಬಿಟ್ರಲ್ಲ ಈ ವರ್ಷ ಅಂಥೇಳಿ ದೊಡ್ಡಗೊತ್ತೀರಿ ಕೈ ಎತ್ತು ಬಂದು ಕೊನೆಗೆ ಅವರಿಗೆ ಫಜೀತಿ ಆಯಿತು. ಅಂದರೆ ಅದಕ್ಕೆ ಹೇಳ್ತೀರಿ ಕೇಳಿ, ಇವತ್ತು ಯಾವುದೋ ಒಂದು ಕೆಲಸ ಮಾಡ್ಕೊಂಡಿದ್ದ, ಗೊತ್ತಾಯಿತು ಭಾಗವತ ಕೇಳಿದ ಮೇಲೆ ಒಳ್ಳೇದಾಗಿ ಗೊತ್ತು ಹೊರಟ, ಏನೇಳೋ ಹರಿಸ್ಕೊಂಡಿದ್ದ ಯಾವುದಕ್ಕೋ ಅದು ಬಿಟ್ಬಿಟ್ಟು ಆಮೇಲೆ ಹೋಗಲೇ ಇಲ್ಲ. ಅದಕ್ಕೆ ಕೆಟ್ಟದಕ್ಕೆ ಹರಿಸ್ಕೊಂಡಿದ್ದ, ಹೋಗಲೇ ಇಲ್ಲ. ಅದಕ್ಕೆ ದೋಷ ಇಲ್ಲ ಅವನಿಗೆ ಅದರಿಂದ. ಆದರೆ ವಿಷ್ಣು ಪೂಜೆ ಬಿಟ್ಟು ಹೋದರೆ ದೋಷ ಇದೆ, ಅದು ಬಿಟ್ಟು ಬಂದರೆ ದೋಷ ಇಲ್ಲ. ಅರ್ಥ ಆಯ್ತಾ?
ಎಷ್ಟು ಸಿಂಪಲ್ ಅದು. ಇದು ಅರ್ಥ ಮಾಡಿಕೊಂಡ್ರೆ ವಿಷ್ಣು ಸರ್ವೋತ್ತಮನಾದ್ದರಿಂದ ಕೆಲವು ಹೇಳ್ತಾರೆ ಏನಯ್ಯ ನನ್ನ ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಅಂತೇಳಿ ಯಾರನ್ನು ಕೇಳ್ತಾರೆ? ಈಕ್ವಲ್ಸಲ್ಲಿ ಬಂದರೆ ಕೇಳ್ಬೋದು. ಕಡಿಮೆಯಲ್ಲಾದ್ರಂತೂ ಭಾರಿ ದೋಷ. ದೊಡ್ಡವರೆಲ್ಲರೂ ಹೋದ ಮೊದಲು ಹೋಗು ಅಂತ ಹೇಳ್ತಾರೆ, ಭಾರಿ ಒಳ್ಳೆಯದಾಯಿತು ನೋಡಿದೆ ಅಂತ ಹೇಳ್ತಾರೆ. ಅದು ಒಳ್ಳೆಯವನಾದರೆ, ಇಲ್ಲದರೂ ಅವನ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಸಬ್ಮಿಟ್ ಮಾಡೋದು ಹೇಳಿದೆ, ಸಬ್ಮಿಟ್ ಮಾಡಿದ್ರೆ ಬೆಲೆನೇ ಇಲ್ಲ ಅದಕ್ಕೆ, ಗೊತ್ತಾಯ್ತಾ? ಹೋದ ಅಲ್ಲಿ ದುಡ್ಡಿಗೆ ಫುಡ್ಡಿಗೆ ಕರ್ಕೊಂಡು ಪಕ್ಕದಲ್ಲಿ ಇಟ್ಟ ಮತ್ತೆ ಯಾರು ಹಚ್ಕೊಂಡು ಹೋದ್ರು ಅಷ್ಟೇ, ಗೊತ್ತಾ? ಅಷ್ಟೇ ದೋಷ ಬೇರೆ ಬಂತು ಅವನಿಗೆ, ಹಾಕದೆ ಹೋಗಿತ್ತು. ಹೌದು, ಸಮರ್ಪಣೆ ಮಾಡಲೇಬೇಕು. ಹೆಣ್ಣು ಹೇಳಿದ್ರು ಅದಕ್ಕೆ ಏನು ಮಾಡ್ತೀನಿ ನೀನೀಗ? ಅದಿಷ್ಟು ಸಮರ್ಪಣೆ ಮಾಡಬೇಕು. ಯತ್ಕರೋಷಿ ಯತಸ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಬದರ್ಪಣ. ಏನು ಮಾಡ್ತೀಯೋ ಅದು ಅರ್ಪಣೆ ಮಾಡು, ಆಯಿತಾ? ಏನು ಒಳ್ಳೇದು ಮಾಡ್ತೀವಿ ಅದಿಷ್ಟು ಅರ್ಪಣೆ ಮಾಡು. ಕೆಟ್ಟದ್ದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಅರ್ಪಣೆ ಮಾಡಬೇಕು ಹೊರತು ಬಿಡ ಹಾಗಿಲ್ಲ. ಅಯ್ಯೋ ಪ್ರತಿ ಕ್ಷಣ ಅಂತ ಹೇಳಿದಾಗ ಮತ್ತು ಬೆಳಗ್ಗೆ ಸಾಯಂಕಾಲ ಅಷ್ಟೇ ಮಾಡದಲ್ಲಿ ದುಃಖ ಪಡಬೇಕಾದ್ರೆ ಮಾಡಲಿಕ್ಕಾಗಲಿಲ್ಲ ಕ್ಷಮಿಸು ಅಂತೇಳಿ ಲೀವ್ ಹಾಕ್ತಾರಲ್ಲ ಹಾಗೆ. ಹಾಂ ಹೇಳಿದ್ನಲ್ಲ, ಬಿಡೋದಕ್ಕಿಂತ ಮಾಡೋದು ಶ್ರೇಷ್ಠ. ಅಕರಣಾತ್ ಅಲ್ಪಕರಣಂ ಶ್ರೇಯ ಅಂತ ಒಂದು ಮಾತಿದೆ. ಬಿಡೋದಕ್ಕಿಂತ ಸ್ವಲ್ಪ ಆದರೂ ಮಾಡೋದು ಭಾರಿ ಒಳ್ಳೆಯದು. ಅದಕ್ಕೆ ಈ ಮಾತು ಏನಂತ, ಸ್ವಲ್ಪ ಮೆಪ್ಪಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಈ ಆಫೀಸ್ಗೆ ಹೋದ, ಸೈನ್ ಮಾಡಿದ್ದಾಯಿತು, ಅದು ಆಬ್ಸೆಂಟ್ ಹಾಕಕ್ಕೆ ಪ್ರಮೋದ ಕತೆ ಅವತ್ತು ಬಂತು, ಯಾವುದೋ ಕಾರಣಕ್ಕೆ ಬಂದುಬಿಟ್ಟ. ಅದು ಆಬ್ಸೆಂಟ್ ಅಂತ ಟ್ರೀಟ್ ಮಾಡಲ್ಲ, ಅದನ್ನು ಬೇರೆ ರೀತಿ ಬಂದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ, ಮುಗಿದ ಆ ಕೆಲಸ ಮಾಡಿದ. ಅಷ್ಟಾದರೂ ಮಾಡಿದರೆ ಎಷ್ಟೋ ಪುಣ್ಯ ಬರುತ್ತೆ. ಶೋಚಿತೇನೈವ ನಚ ಅನ್ಯಧರ್ಮ ಅಕರಣಾತ್ ದೋಷವಾನ್ ವಿಷ್ಣು ಧರ್ಮಕೃತ್ಯಿತಿ ಆಗ್ನೇಯೇ. ಶೋಚಿತೇನೈವ ಧರ್ಮೇಣ ವಿಷ್ಣು ಪೂಜಾಮೃತೆ ಕ್ವಚಿತ್ ನ ಪ್ರವೃತ್ತಿರ್ವ ಯತ್ರ ಧರ್ಮಸ್ಸ ವೈಷ್ಣವಃ. ಅದಕ್ಕೆಲ್ಲ ಡೀಟೇಲಾಗಿ ಕೆಲವು ವಿಷಯ ಹೇಳ್ತಾರೆ, ಅಲ್ಲಿ ಭಾಷ್ಯದಲ್ಲಿ ಬರೆದಿಲ್ಲ, ಇಲ್ಲಿ ಬರೀತಾರೆ. ಸ್ವ ಉಚಿತೇನೈವ ಧರ್ಮೇಣ ವಿಷ್ಣು ಪೂಜಾಮೃತೆ ಕ್ವಚಿತ್ ಅಂದರೆ ಸ್ವಧರ್ಮೇಣ ಅಂತ ಅರ್ಥ. ಶೋಚಿತೇನೈವ ಧರ್ಮೇಣ ಅಂದರೂ ಒಂದೇ, ಸ್ವಧರ್ಮೇಣ ವಿಷ್ಣು ಪೂಜಾಮೃತೆ ಕ್ವಚಿತ್ ನ ಅಪ್ರವೃತ್ತಿ ಪ್ರವೃತ್ತಿರ್ವ ಯತ್ರ ಧರ್ಮಸ್ಸ ವೈ. ವಿಷ್ಣು ಧರ್ಮನೇ ಪ್ರಧಾನ ಆಗಬೇಕು. ಉಳಿದೆಲ್ಲ ಮಾಡಿದ ಬಿಟ್ಟ ದೊಡ್ಡದಿಲ್ಲ. ಯಾವುದೋ ಗಣೇಶನ ಹಬ್ಬ ಮೊದಲಾದ್ರೆ ಯಾವುದೋ ಕಾರಣಕ್ಕೆ ಮಾಡಲಿಕ್ಕಾಗಲಿಲ್ಲ, ಬಿಡಬೇಕಾದ ಕಾರಣ ಇಲ್ಲ. ಸರಿಯಾದ ತಾರತಮ್ಯ ಮಾಡಿದ್ರೆ ಭಾರಿ ಶ್ರೇಷ್ಠನೇ. ಎಲ್ಲೋ ಊರಿಗೆ ಹೋದ ಸಿಕ್ಕಾಕೊಂಡ ಪ್ರತಿಮೆ ಮಾಡ್ಲಿಕ್ಕೆ ಏನೂ ಮಾಡ್ಲಿಕ್ಕಾಗಲಿಲ್ಲ, ಬರೀ ನಮಸ್ಕಾರ ಮಾಡಿ ಬಿಟ್ಟುಬಿಟ್ಟ. ಭಾರಿ ದೊಡ್ಡ ದೋಷ ಅಲ್ಲ ಅದರಿಂದ. ಇಷ್ಟೇ ವರಮಹಾಲಕ್ಷ್ಮಿ ಮೊದಲಾದವನು ಕೂಡ ಪಿತೃಕಾರ್ಯ ಬಂದಾಗಲೇ ಪೋಸ್ಟ್ಪೋನ್ ಮಾಡಿಬಿಡ್ತಾರೆ. ಪಿತೃಕಾರ್ಯ ಬಂದಾಗ ವರಮಹಾಲಕ್ಷ್ಮಿ ಪೂಜೆ, ವರಮಹಾಲಕ್ಷ್ಮಿ ಮಾಡಬಾರ್ದು ಅವತ್ತೇನು ದಿವಸ. ಆ್ಯಕ್ಚುಲಿ ಭಾರಿ ದೊಡ್ಡವ್ರು ಮಹಾಲಕ್ಷ್ಮಿನೇ, ಆದರೆ ಪಿತೃಕಾರ್ಯ ಎಂಥದ್ದದು ಅವತ್ತೇ ಮಾಡಬೇಕಾದದ್ದು. ಅವ್ರಿಗೆ ಆಮೇಲೆ ಫಜಿತ್, ಇವರಿಗೇನು ಯೋಚನೆ ಇಲ್ಲ, ಅದರ ಪೂರ್ಣತೆ ಇದೆ. ಅದಕ್ಕೋಸ್ಕರವಾಗಿ ಕೆಲವು ಬಿಟ್ಟು ಬಿಡ್ತಾರೆ. ಅದು ದೋಷಕ್ಕೆ ಕಾರಣ ಆಗಲಿ. ವರಲಕ್ಷ್ಮಿ ಬಿಟ್ಟುಬಿಟ್ಟ ಈ ಸರ್ತಿ ಅಂತ ಅಂದ್ಕೊಳ್ಳಿಲ್ಲ. ಯಾವುದೋ ಕಾರಣಕ್ಕೆ ಬಂದು ಮಾಡಬೇಕು, ಆವಾಗಲೂ ಏನೋ ಹೊತ್ತು ನಿಂತೋಯ್ತು. ಆದರೆ ಅದು ಯಾವುದೋ ಕಾರಣಕ್ಕೆ ಬಿಟ್ಟಾಗ ದೋಷ ಬರಲೇ ಇಲ್ಲ ಅವನಿಗೆ. ಇದಾಗಲ್ಲ, ಏಕಾಶಾಲ ಪಾಪ ಬಂದೇ ಬರುತ್ತೆ, ಬಿಟ್ಟಿದ್ದಕ್ಕೆ ಪ್ರತ್ಯವಾಯ ಇದ್ದೇ ಇದೆ. ಹಾಂ, ಯಾವುದ್ರಾಗ ನೆಕ್ಸ್ಟ್ ಅಂದರೆ ಪಿತೃಕಾರ್ಯನ ಮಾಡಕ್ಕೆ ಬರಲ್ಲ. ಮತ್ತು ಶುಕ್ರವಾರನೇ ಆಗಬೇಕು, ಇದೇ ಆಗಬೇಕು. ಅದಕ್ಕೇನೋ ದಸರಾ ಕೆಲವೆಲ್ಲ ಅದಕ್ಕೆ ರಿಸರ್ವ್ ಅಲ್ಲಿ ಮಾಡಿಬಿಡ್ತಾರೆ. ಎಷ್ಟೋ ಬಿಟ್ಟಿದ್ದೆಲ್ಲ ಅಲ್ಲಿ ಮಾಡಿ ಅಂತ ಹೇಳಿಬಿಡ್ತಾರೆ. ಕೆಲಸ ಅದೂ ಬಿಟ್ಟು ಹೋಗೋ ಪ್ರಸಂಗ ಬರುತ್ತೆ ಯಾವುದೋ ಕಾರಣಕ್ಕೆ. ದೋಷ ಅಲ್ಲ ಅದು, ಯಾಕಂದ್ರೆ ನೀವಾಗಿ ಬಿಟ್ಟಿದ್ದಲ್ಲ ಅದು, ಯಾವುದೋ ಅನಿವಾರ್ಯ ಬಂದಾಗ ಅಂತಕ್ಕಲ್ಲ. ಇದನ್ನು ಹಾಗಲ್ಲ. ವಿಷ್ಣು ಧರ್ಮ ಮಾತ್ರ ಪ್ರಧಾನ ಆದ್ದರಿಂದ ಅದ್ರ ಬಗ್ಗೆ ಎಂದೂ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿಷ್ಣು ಪೂಜಾಮೃತೆ ಕ್ವಚಿತ್ ನ ಅಪ್ರವೃತ್ತಿ ಪ್ರವೃತ್ತಿ ಮಾಡಲಿಲ್ಲ ದೋಷ ಇಲ್ಲ, ಪ್ರವೃತ್ತಿ ಮಾಡಿದ ಯೋಚನೆ ಇಲ್ಲ. ಅದಕ್ಕೆ ವೈಷ್ಣವ ಧರ್ಮಕ್ಕೆ ಅಷ್ಟು ಮಹತ್ವ ಬಂತು. ವೈಷ್ಣವ ಧರ್ಮದ ಮಹತ್ವ ಅದು. ಏನಂ ಧರ್ಮಂಚ ದೇವಾದ್ಯಾಹ ವರ್ತಂತೆ ಸಾತ್ವಿಕಾ ಜನಾಃ. ಇಂಥ ಧರ್ಮವನ್ನು ದೇವತೆಗಳು ಸಾತ್ವಿಕ ಮನುಷ್ಯರು ಕೂಡ ಚೆನ್ನಾಗಿ ತಪ್ಪದೆ ನಡೆಸ್ತಾರೆ. ಏಷ ಕಾರ್ತಯುಗೋ ಧರ್ಮ ಪಾಂಚರಾತ್ರಶ್ಚ ವೈದಿಕಃ ತತ್ಪ್ರೀತ್ಯರ್ಥಂ ವಿನಾನ್ಯಸ್ಮೈ ವೇದೋದಬಿಂದುಂ ನತಂಡೋಲಂ. ಏಷ ಕಾರ್ತಯುಗೋ ಧರ್ಮ. ಕಾರ್ತಯುಗ ಅಂದರೆ ಕೃತಯುಗದ ಧರ್ಮ ಇದು. ಕೃತಯುಗ ಎಲ್ಲರೂ ಹಾಗೆ ಇದ್ದರಂತೆ. ಕೃತಯುಗದಲ್ಲಿ ಬೇರೆ ಇವರೇ ಇಲ್ಲ, ಎಲ್ಲ ಆನೆಸ್ಟಾಗಿದ್ದವರು. ಸಾತ್ವಿಕಾ ಜನಾ ಪಾಂಚರಾತ್ರಶ್ಚ ವೈದಿಕ. ಪಂಚರಾತ್ರ ವೈದಿಕ ಎಲ್ಲ ಅದೇ ಧರ್ಮ, ಬೇರೆ ಧರ್ಮಗಳು ಬೇರೆ ಮತಗಳೇ ಇಲ್ಲ, ಗೊತ್ತಾಯ್ತು. ಅಂಥ ಸ್ಥಿತಿ ಇತ್ತು ಕೃತಯುಗದೊಳಗೆ. ತತ್ಪ್ರೀತ್ಯರ್ಥಂ ವಿನಾ ಅನ್ಯಸ್ಮೈ ನೋದಬಿಂದುಂ ನ ತಂಡೂಲಂ. ಅದಲ್ಲ, ಒಂದು ಅಗಳ ಅನ್ನ ಕೊಡಬೇಕಾದ್ರೆ, ಒಂದು ಹನಿ ನೀರು ಕೊಡಬೇಕಾದ್ರೂ ಕೂಡ ವೈಷ್ಣವರಿಗೆ ಕೊಡ್ತಿದ್ರು. ವಿಷ್ಣು ಪ್ರೀತಿ ಇರ್ತಾನೆ ಅನುಸಂಧಾನ ಮಾಡೇ ಕೊಡ್ತಿದ್ರು ಪ್ರತಿಯೊಬ್ಬರು ಕೂಡ. ಅಂಥ ವಾತಾವರಣ ಇತ್ತು ಅಂತ ಹೇಳ್ತಾರೆ. ಬಿಂದುಂ ನ ಉದಬಿಂದುಂ ನ ತಂಡೂಲಂ. ಉದಬಿಂದು ಅಂದರೆ, ಉದ ಅಂದರೆ ನೀರು,
ಉದಕುಂಭದಾನ ಅಂತ ಹೇಳ್ತಾರಲ್ಲ, ಉದ ಅಂದರೆ ನೀರು, ಉದ ಬಿಂದು, ಒಂದು ಹನಿ ನೀರನ್ನು ಕೂಡ ಕೊಡ್ತಿರಲಿಲ್ಲ, ಮತ್ತು ಒಂದು ಅಗಳು ಅನ್ನನೂ ಕೊಡ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಅವರಲ್ಲಿ ಶುದ್ಧವಾದಂಥ ಭಕ್ತಿ ನಡೆಸ್ಕೊಂಡು ಬಂದಿದ್ದರು ಅವರು. ಅದಕ್ಕೆ ಕೃತಯುಗ ಅಂತ ಹೇಳಿದರೆ ಅಷ್ಟು ಮಹತ್ವ ಇತ್ತು ಅದಕ್ಕೆ. ತತ್ಪ್ರೀತ್ಯರ್ಥಂ ವಿನಾ ಅನ್ಯಸ್ಮೈ ನೋದಬಿಂದುಂ ನ ತಂಡೂಲಂ ದದ್ಯಾನ್ ನಿರಾಶಿಶ್ಚ ಸದಾ. ಎಷ್ಟೋ ಸರ್ತಿ ಯಾವುದೋ ಊರಿಗೆ ಹೋಗಿರ್ತಾರೆ, ಇವನು ಹೋಟ್ಲಿಗೆ ಹೋಗೋ ಮನುಷ್ಯ, ಅಲ್ಲಿ ಸುತ್ತಬಿಟ್ಟು ಹೋಟ್ಲುಗಳೇ ಇಲ್ಲ, ಗೊತ್ತಾಯ್ತಾ, ನಿರ್ವಾಹ ಇಲ್ಲ, ಮಾಡೋ ಪೂಜೆ ಬಡಿಲೇ ಬಿಟ್ಟ ಮಾಡೋದು, ಬೇರೆ ದಾರಿನೇ ಇಲ್ಲ. ನೀವು ಇಷ್ಟ ಇರಲಿ ಬಿಡಲಿ, ಕೃತಯುಗದ ಜನರ ಸ್ಥಿತಿ ಹಾಗಿರ್ತಿತ್ತು, ಫೋರ್ಸ್ ಟು ಡೂ ಇಟ್. ಬೇರೆ ರೀತಿ ಅಲ್ಲಿ ಹೋದೆ ಎಲ್ಲಿ ಹೋದಿ, 40 ಕಿಲೋಮೀಟ್ರ್ ಹೋಗೋದೇ ಇಲ್ಲ, ಹೋಗ್ಲಿ ಬಿಡೋದು ಅಡ್ಜಸ್ಟ್ ಆಗಿಬಿಡ್ತಾನೆ ಅಂಥ ಸ್ಥಿತಿ. ಹೋಗ್ಲಿಕ್ಕೆ ದುಡ್ಡಿಲ್ಲ, ಅದು ಬೇರೆ ಕಷ್ಟ, ಮತ್ತು ವೆಹಿಕಲ್ ಇಲ್ಲ, ದುಡ್ಡಿಲ್ಲ, ಅನಿವಾರ್ಯ ಸ್ಥಿತಿ. ಅಂದರೆ ಎಲ್ಲಿ ಪ್ರಶ್ನೆ ಕೇಳ್ಬೋದು, ಕೆಟ್ಟವರೇ ಇರಲಿಲ್ಲ ಅಂಥೇಳಿ ಇದ್ದರು, ಅದು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಕೆಟ್ಟವರ ಸ್ಕೋಪ್ ಇರಲಿಲ್ಲ. ಎಲ್ಲ ಬಂದೋಬಸ್ತ್ ಮಾಡಿದಾಗ ಕಳ್ಳತನಕ್ಕೆ ಬಂದವರು ಕಳ್ಳತನ ಮಾಡೋಕ್ಕಾಗೋದಿಲ್ಲಲ್ಲ. ಆ ರೀತಿ ಒಂದು ಕಳ್ಳತನ ಆಗಲಿಲ್ಲ ಅಂದರೆ ಕಳ್ಳರೇ ಇರಲಿಲ್ಲ ಅಂತ ಅರ್ಥ ಅಲ್ಲ, ಮಾಡಲಿಕ್ಕೆ ಅವಕಾಶ ಇಲ್ಲದಷ್ಟು ಭದ್ರತೆ ಇತ್ತು. ಕೃತಿಗೆ ಆ ಥರ ಇತ್ತು, ಯಾವನೂ ಕೆಟ್ಟದ್ದು ಮಾಡೋಕ್ಕೆ ದುರ್ಯೋಧನಾದಿಗಳು ಕೂಡ ಅವ್ರು ಇದ್ದ ಕಾಲಕ್ಕೆ ಮನೆಯಲ್ಲಿದ್ದಾರೆ ಅವರೆಲ್ಲ, ದೇವ್ರ ಪೂಜೆ ಅವೆಲ್ಲ ನಡೀತಿತ್ತು, ಅವ್ನು ಊಟ ಮಾಡಬೇಕಾಗ್ತಿತ್ತು. ಅದರಿಂದ ಆ ಪುಣ್ಯನೇ ಸ್ವಲ್ಪ ಇದಕ್ಕೆ ಕಾರಣ ಆಯಿತು, ಸ್ವರ್ಗಕ್ಕೆ ಹೋಗೋಕ್ಕೆ ಅನುಕೂಲ ಆಯಿತು, ಎಲ್ಲ ಸೇರಿ ಅದು ತುಂಬ ದಿವಸ ಎಲ್ಲ ಹೋಗಿಬಿಡುತ್ತೆ. ಅಂತೂ ಅದು ವೇಸ್ಟ್ ಆಗಲಿಲ್ಲ, ಅದು ಕೂಡ ವೇಸ್ಟ್ ಆಗಲಿಲ್ಲ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಏಷ ತತ್ಪ್ರೀತ್ಯರ್ಥಂ ವಿನಾ ಅನ್ಯಸ್ಮೈ ನೋದ. ಅನ್ಯಸ್ಮೈ ಅಂದ್ರೇನು? ಬೇರೆ ದೇವತೆಗಳಿಗೆ, ಬೇರೆ ಜನಗಳಿಗೆ ಕೊಡ್ತಿರಲಿಲ್ಲ. ನಾ ಉದಬಿಂದುಂ ನಾ ತಂಡೂಲಂ ದದ್ಯಾನ್ ನಿರಾಶಿಶ್ಚ ತದಾ ಭವೇದ್ಭಕ್ತಶ್ಚ ಕೇಶವ. ದದ್ಯಾನ್, ಏನೇ ಕೊಟ್ಟರು ಕೂಡ ನಿರಾಶಿ, ಫಲಾಪೇಕ್ಷೆ ಇಲ್ಲ. ಇವತ್ತು ಏನು ಕೊಟ್ಟರು ಫಲಾಪೇಕ್ಷೆ ಮಾಡೋ ಪದ್ಧತಿ ಬಂದಿದೆ, ಏನು ಕೊಟ್ಟರು ಫಲಾಪೇಕ್ಷೆ ಕೇಳ್ತಿರಲಿಲ್ಲ. ಸದಾ ಭವೇದ್ಭಕ್ತಶ್ಚ ಕೇಶವೇ, ಭವೇದ್ಭಕ್ತಶ್ಚ ಕೇಶವೇ. ಕೆಲವೆಲ್ಲ ಇವತ್ತು ನಡೀತಾ ಇದೆ, ಹಿಂದೆಲ್ಲ ಇವತ್ತೆಲ್ಲ ಆವತ್ತು ದುಡ್ಡು ಕೊಡೋ ಅಭ್ಯಾಸನೇ ಇರಲಿಲ್ಲ. ಆಗ ವರ್ಷದ ಕೊನೆ ಕೊಡೋದಷ್ಟೇ. ಯಾರು ಬಟ್ಟೆ ಹೋಗಿ ಅವರಿಗೆ ಪಾತ್ರೆ ತೊಳೆಯೋದು ಯಾರಿಗೂ ಮಧ್ಯೆ ಇಲ್ಲೇ ಇಲ್ಲ. ವರ್ಷಕ್ಕೊಂದು ಅದೇನು ಕಾಳ ಕೊಟ್ಟರೆ ಬೋದೋಯ್ತು ಅಷ್ಟೇ, ವರ್ಷ ಪೂರ್ತಿ ಮತ್ತೆ ಕೊಡೋದು. ಇನ್ನೊಂದು ಸರ್ತೆ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ, ಗೊತ್ತಿದ್ದವರಿಗೆ ಪರವಾಗಿಲ್ಲ, ಮನೆಗೆ ಯಾರೇ ಎಕ್ಸ್ಟ್ರಾ ಬರಲಿ ಅವ್ರಿಗೆ ಬಟ್ಟೆ ಗಿಟ್ಟೆ ಒಗಿತಾರೆ, ಅದಕ್ಕೂ ಎಕ್ಸ್ಟ್ರಾ ದುಡ್ಡಿಲ್ಲ. ಮತ್ತೆ ಸಮಾರಂಭಗಳು ಬಂತು ಅವಾಗಲೂ ಕೊಡ್ಬೋದು, ಕೊಡದೇ ಇರ್ಬೋದು ಅಷ್ಟೇ ಹೊರತು ಯಾರೇ ಮನೆ ಒಬ್ರು ಯಾರೋ ಬಂದರೂ ಕೊಡಿ ಹಾಗೆಲ್ಲ ಕೊಡೋಗಿಲ್ಲ. ಇಲ್ಲಿ ಬೋಟಿಗೆ ಹೋಗಿದ್ವಿ ಕೆಲವು ವರ್ಷದಿಂದ, ಇನ್ನು ತೀರ ತುಂಬ ಹಿಂದೆ ಏನಲ್ಲ, 8-10 ವರ್ಷದಿಂದ ಹೋದಾಗ ಅದು ಇದು ದೊಡ್ಡ ಬೋಟ್, ಅದು ರೀಸೆಂಟ್ ಮೊದಲು ಸರಿನೇ ರೀಸೆಂಟಾಗಿ ಹೋದಾಗ ಅದು ಈಗ ಎಲೆಕ್ಟ್ರಿಕ್ ಬೋಟೆ, ತುಂಬ ಜನ 100 ಜನ ಕೂತಿದ್ದು, ದೊಡ್ಡದದು. ನದಿ ದಾಟಬೇಕು, ಕೃಷ್ಣ ನದಿ ದಾಟಬೇಕಾದ್ರೆ ಒಬ್ಬರತ್ತು ಇಸ್ಕೊಳ್ಳಿಲ್ಲ ಅವ್ರು, ಯಾಕಂದರೆ ಬೇರೆ ವ್ಯವಸ್ಥೆ ಮಾಡಿದ್ದಾರೆ, ಇಸ್ಕೊಳ್ಳೋಗಿಲ್ಲ ಅವತ್ತು, ಗೊತ್ತಾಯ್ತಾ. ಬೇರೆ ವ್ಯವಸ್ಥೆ ಇದೆ ಅದಕ್ಕೆ, ನೀವು ಯಾರು ಕೊಡಬೇಡಿ. ಕೊಟ್ಟು ಸುಮ್ಮನೆ ಇಸ್ಕೊಂಡು ಹೋಗ್ಬಿಡ್ತಾರೆ, ಅದು ಇಲ್ಲೇ ಇಲ್ಲ, ಅವನ ಕೊಡಬೇಡಿ, ಯಾರೂ ಕೊಡಬೇಡಿ, ಇಸ್ಕೊಳ್ಳೋದಿಲ್ಲ, ನಮಗೆ ಕೊಡೋ ವ್ಯವಸ್ಥೆ ಬೇರೆ ಇದೆ ಅಂತ ಹೇಳಿಬಿಟ್ಟು. ಆ ರೀತಿ ಅಂದರೆ ಯಾರು ಅಲ್ಲಿ ಎದುರಿಗೆಲ್ಲ ಹೇಳಿದವರೇನೋ ಅವನು ಅನ್ನೇ ಎತ್ತದು ಅಂತ, ಆ ಥರ ವ್ಯವಸ್ಥೆ. ಇನ್ನೂ ಕೆಲವೆಲ್ಲ ಮತ್ತೆ ಕ್ಷೌರಕ್ಕೆ ಬರ್ತಾರೆ, ಮನೆಗೆ ಎಕ್ಸ್ಟ್ರಾ ಬಂದು ಕ್ಷೌರಕ್ಕೆ ಬಂದುಬಿಟ್ರೆ ಅವ್ರಿಗೆ ಮಾಡಿದ್ರೆ ಇಲ್ಲ. ಮತ್ತೆ ಇನ್ನು ಮನೆ ಕಡೆ ಬರೋದು ಗೆಸ್ಟ್ ಬಂದೇ ಬರ್ತಾರೆ, ರೆಗ್ಯುಲರ್ ಹಜಾಮ ಇರ್ತಾನೆ, ಊರಿಗೆಲ್ಲ ಅವರೇ, ಗೊತ್ತಾಯ್ತಾ. ಎಷ್ಟು ಏನು ದುಡ್ಡು ಕೇಳಾಗಿಲ್ಲ ಅವನು, ಅಷ್ಟ ಕಾಲ ಇತ್ತು. ಇವತ್ತದು ಹೆಸರು ಕೊಟ್ಟಿದ್ದು ಮತ್ತೆ ಕೊಡಬೇಕು, ಆ ಸ್ಥಿತಿ ಬಂದಿದೆ ಈಗ. ಯಾತಕ್ಕೆ ಹೇಳಿದ್ರೆ ಇವತ್ತಿಗೂ ಕೂಡ ಕೆಲವು ಅರ್ಥ ಆಗಲಿಕ್ಕೆ ಹೇಳಿದ್ದು, ಕೆಲವು ವಿಷಯಗಳ ವ್ಯವಸ್ಥೆ ಇದ್ದಾಗ ಯಾರು ಹೋಗಲಿ, ಯಾರೇ ಬರಲಿ, ಯೋಚನೆ ಇಲ್ಲೇ ಇಲ್ಲ. ಆಚಾರ ಕಾಲಕ್ಕೆ ಹೇಳ್ತಾರೆ, ತಕ್ತ ವಿಶ್ವಪ್ಲವಂ ಶಾಸ್ತ್ರವಾತಂಕತಃ. ವ್ಯವಸ್ಥೆನೇ ನಿರ್ಧಾರದ ವ್ಯವಸ್ಥೆ ಇರಲಿಲ್ಲ, ಬ್ಯಾನ್ ಮಾಡಿದ್ದಾಗ. ಬೇರೆ ಹೊತ್ತಲ್ಲೇ ಅಂದರೆ ಇವತ್ತು ಈ ಕಾಲಕ್ಕೆ ಅದನ್ನು ಕಣ್ಣಾರೆ ಕಂಡಿರ್ಬೇಕಾದ್ರೆ ಆ ಕಾಲಕ್ಕೆ ಹೇಗಿರಬೇಕು, ಯತಿಗಳು ಬದಲಾವಣೆಗೆ ಸಾಧ್ಯತೆಯೇ ಇರಲಿಲ್ಲ. ಬಟ್ ಶತ್ರುಗಳ ಭಯದಿಂದ ಅಲ್ಲಿ ನಿಲ್ಲಿಸಿಬಿಟ್ಟಿದ್ರು ಅಷ್ಟೇ. ದದ್ಯಾ ನಿರಾಶಿಶ್ಚ ಸದಾ ಭವೇದ್ಭಕ್ತಶ್ಚ ಕೇಶವೇ. ಈ ರೀತಿ ಇರ್ತಿದ್ರು ಎಲ್ಲರೂ ಭಗವದ್ಭಕ್ತರು. ನಾ ತತ್ಸಮೇ ಅಧಿಕೇ ವಾಪಿ ಕುರ್ಯಾತ್ ಶಂಕಾಮಪಿ ಕ್ವಚಿತ್ ಜಾನೀಯಾತ್ ತದಧೀನಂಚ ಸರ್ವಂ ತತ್ತತ್ವವಿತ್ಸದಾ. ನಾ ತತ್ಸಮೇ ಅಧಿಕೇ ವಾಪಿ ಕುರ್ಯಾತ್ ಶಂಕಾ. ಇವ್ರಿಗಿಂತ ವಿಷ್ಣುವಿಗೆ ದೊಡ್ಡವರಿದ್ದಾರಾ, ಸಮ ಇದ್ದಾರಾ ಅಂತ ಸಂಶಯ ಕೂಡ ಬರ್ತಿದ್ದಿಲ್ಲ ಅವರಿಗೆ. ಆ ರೀತಿ ಇದ್ದರು. ಜಾನೀಯಾತ್ ತದಧೀನಂಚ ಸರ್ವಂ ತತ್ತತ್ವವಿತ್ಸದಾ. ಇವತ್ತು ನೋಡಿ ಎಂಥವ್ರ ಪಕ್ಷದವರು ಪ್ರಧಾನಮಂತ್ರಿ ಒಬ್ಬನೇ, ಆ ತಲೆ ಕೂತ್ಬಿಟ್ಟಿದೆ. ಅದು ಇಷ್ಟ ಇರಲಿ ಮಾತು ಹೇಳಬೇಕು. ಮುಖ್ಯಮಂತ್ರಿ ಒಬ್ಬನೇ, ವಿಪಕ್ಷದವರು ಒಪ್ಪಬೇಕದನ್ನು. ಹೆಸರು ಹೇಳ್ಬೇಕಾದ್ರೆ ಬೇರೆ ಹೇಳಕ್ಕೆ ಬರೋಲ್ಲ, ಅದನ್ನೇ ಹೇಳಬೇಕು, ಲೈಕ್ ಇಟ್ ಆರ್ ನಾಟ್. ಅದು ಅದೇ ರೀತಿಯಲ್ಲಿ ಹಿಂದಿನ ಕಾಲದ ಜನ ಕೃತಯುಗದಲ್ಲಿ ಹಾಗಿರ್ತಿದ್ರು. ಯಥಾ ಹೌದು, ತತ್ ತತ್ವವಿತ್ಸದಾ, ತತ್ವವಿತ್ಸದಾ. ಎಲ್ಲಿರಬಾರ್ದು, ಸ್ಪೇಸ್ ಇರ್ಬೋದು.
ತತ್ವ ಯಾರವರು ತತ್ವವಿತ್ಸದ ಅದನ್ನು ತತ್ವವಿತ್ಸದ ತತ್ವ ಬಿಡಿಸ್ಬೋದು, ಒಂದು ಬಿಡಿಸ್ಬೋದು, ತತ್ವವಿತ್ ಮಧ್ಯೆ ಬಿಡಿಸ್ಬಾರ್ದು. ತತ್ವವಿತ್ಸದ ಅದನ್ನು ತತ್ವಜ್ಞಾನಿ ಯಾವುದೋ ಹಾಗೆ ಮಾಡಬೇಕು. ನಾವು ಕೃತಯುಗದ ಆಚಾರ್ಯ ಹೇಳ್ತಾರೆ, ಸಾಧ್ಯವಾದಷ್ಟು ಕೃತಯುಗದ ಧರ್ಮಗಳನ್ನೇ ಅನುಸರಿಸಬೇಕು. ಗೊತ್ತಾಯ್ತಾ? ಬಿಡೋದು ವಿಚಾರ ಬೇರೆ. ನಾವು ಅದರಿಂದ ಕಲಿಯುಗದಲ್ಲಿ ನಾವೇ ವಿನಾಯಿತಿ ತೊಗೊಳಕ್ಕೆ ಹೋಗಬಾರ್ದು. ಏನು ಮಾಡಬೇಕು? ಅದನ್ನು ಆದಷ್ಟು ಕೂಡ ಏನು ಮಾಡಬೇಕು? ಎಷ್ಟು ಸಾಧ್ಯವಿದ್ದಷ್ಟು ಉತ್ತಮ ಧರ್ಮನೇ ಅನುಸರಣೆ ಮಾಡಬೇಕು. ಗೊತ್ತಾಯ್ತಾ? ಅದು ಅನುಸರಣೆ ಮಾಡಿದರೆ ಅದು ಪುಣ್ಯ ಭಾರಿ ಜಾಸ್ತಿ. ಅದಕ್ಕೆ ಕಲಿಯುಗದಲ್ಲೂ ಹಾಗೆ ಮಾಡಿದರು ಅಂತ ಹೇಳ್ಬಿಟ್ಟು ಭಾರಿ ಪುಣ್ಯ ಜಾಸ್ತಿ ಬಂದುಬಿಡುತ್ತೆ. ಅದು ಭೀಮಸೇನ ದೇವರ ಆಡಳಿತ ಹಾಗೇ ಇತ್ತು. ಕೃತಯುಗಕ್ಕಿಂತ ಜಾಸ್ತಿ ಪುಣ್ಯ ಬರ್ತಿತ್ತು ಅಂತ ಹೇಳ್ತಾರೆ. ಕೃತಯುಗಕ್ಕಿಂತ ಜಾಸ್ತಿ ಪುಣ್ಯ. ನೈಟ್ ಮಾಡಿದಾಗ ಓಟಿ ಕೊಡ್ತಾರಲ್ಲ ಆ ಥರ ನೈಟ್ ಇದಕ್ಕೆ ಅಷ್ಟು ಥರ ಓಟಿ ಅಷ್ಟೇ ಮಾಡ್ತೀವಿ ಇದೆಲ್ಲ. ಈಗ ಅದಕ್ಕೆ ಹೇಗಿದೆ ಗೊತ್ತಿಲ್ಲ. ಹಿಂದೆ ಆ ಥರ ವಾತಾವರಣ ಇತ್ತು. ಇದೇನೋ ಮನಸ್ಸಲ್ಲಿ ದುಡ್ಡಿಗೆ ಖರ್ಚು ಬೇಕಾಯಿತು, ಖರ್ಚಿದ್ದು ಕಡಿಮೆ ಮಾಡಿಬಿಟ್ರೆ ಓಟಿ ಮಾಡಿ ತಗೋತಿದ್ರು ಪಾಪ. ನ ತತ್ಸಮೇ ಅಧಿಕೇ ವಾಪಿ ಕುರ್ಯಾ ಶಂಕಾಮಪಿ ಕ್ವಚಿತ್ ಜಾನೀಯಾತ್ ತದಧೀನಂಚ ಸರ್ವಂ ತತ್ವವಿತ್ ಸದಾ. ಯಾರು? ತತ್ವವಿತ್ ಸದಾ ಯಥಾಕ್ರಮಂತು ದೇವಾನಾಂ ತಾರತಮ್ಯ ವಿದೇವಚ. ಮತ್ತು ತಾರತಮ್ಯ ಜ್ಞಾನ ಇರುತ್ತೆ ಎಲ್ರಿಗೂ ಕೂಡ. ಇವತ್ತು ತಾರತಮ್ಯ ಜ್ಞಾನ ಇಲ್ವೇನು? ತಹಸೀಲ್ದಾರ್ಗಿಂತ ಎ ಸಿ ವಾಸಿ, ಎ ಸಿ ಇವರು ಆಸಿ ಅವ್ರಿಗೆ ಗೊತ್ತಿದೆಯಲ್ಲ. ಈ ಕ್ಲರ್ಕ್ಗಳವರು, ಸೀನಿಯರು, ಜೂನಿಯರು ಎಷ್ಟು ವ್ಯವಸ್ಥೆ ಇದೆ. ತಾರತಮ್ಯ ಜ್ಞಾನ ಇಲ್ಲದೆ ಏನು ಕೆಲಸ ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ಬಸ್ಗಳಲ್ಲೂ ಕೂಡ ಸೂಪರ್ ಡೀಲಕ್ಸು, ಡೀಲಕ್ಸ್ ಬಸ್ಸುಗಳು, ಆರ್ಡಿನರಿ ಬಸ್ಸು, ಸೆಮಿ ಡೀಲಕ್ಸ್ಗಳು, ಸ್ಲೀಪರು, ಎಷ್ಟು ವೆರೈಟಿ ಇದೆ. ತಾರತಮ್ಯ ಇಲ್ಲ ಅಂತ ವಾದ ಮಾಡಿಬಿಟ್ಟು ಅದೇ ದುಡ್ಡು ಕೊಟ್ಟು ಹೋಗಿರೋಣಂತೆ. ಗೊತ್ತಾಯ್ತಾ? ಕಡಿಮೆದು ಹೆಚ್ಚು ಕೊಡೋದಿಲ್ಲ, ಹೆಚ್ಚಿದ್ದು ಕಡಿಮೆ ಕೊಟ್ಟರು ಒಪ್ಪೋದಿಲ್ಲ. ಎಷ್ಟು ಇಂಪಾರ್ಟೆಂಟ್ ಇದೆಲ್ಲ ಜ್ಞಾನ. ಇವತ್ತು ಫಾಲೋ ಮಾಡ್ತಾರೆ, ಬೈತಾರೆ. ಆಚಾರ ಸಿದ್ಧಾಂತ ಇಲ್ಲ ಹೋದರೆ ಏನಾಗ್ತಿತ್ತು? ಜಗತ್ತು ನಡೀತಾನೇಕ್ಕೆ ಸಾಧ್ಯ ಇರಲಿಲ್ಲ. ಅದು ಹೇಳೋಕ್ಕೆ ಏನಾಯಿತು ಅಂದರೆ ಹೇಳೋ ಪದ್ಧತಿ ಕೆಟ್ಟೋಯ್ತು ಬಂದೆ. ಗೊತ್ತಾಯ್ತು? ಕೆಟ್ಟೋಗಿದ್ದಕ್ಕೆ ಅದನ್ನು ನಿಂತು ಬೈಯೋ ರೀತಿ ಹೇಳೋದು, ಇದು ಮಾಡೋದು. ರೇಗಿಸೋ ರೀತಿ ಹೇಳಿದರೆ ಯಾರೂ ಕೇಳೋಲ್ಲ. ನೆನ್ಪಿಟ್ಕೋಬೇಕು. ರೇಗಿಸ್ಬಿಟ್ಟು ಶುರುವಾಗಿರೋದು ಬೇರೆ. ರೇಗಿಸೇ ಮಾಟಗಡಿ ಸ್ಥಿತಿ ಬಂದಿರೋದು. ನಮ್ಮ ಸಮಾನ ಇಲ್ಲ ಅಂತ ಸುಮ್ಮನೆ ಇವ್ರು ಬಂದು ಉದ್ದೇಶಪೂರ್ವಕ್ಕೆ ಹೋಗೋದು, ಜೋರಾಗಿ ಹೋಗೋದು. ಇನ್ನೊಬ್ಬರು ಬಂದುಬಿಟ್ರೆ ಇವ್ರು ಬಂದು ಸುಮ್ಮನೆ ಕೂತಿರೋದು. ಇವೆಲ್ಲ ಮಾಡಿ ಬಂದು ವಿನಾಕಾರಣ ಒಂದು ಹೊಡಿಸಿದ್ದು. ಹಾಗೆಲ್ಲ ಮಾಡಬಾರ್ದು. ಸಭೆ ಸಮಾರಂಭಗಳಲ್ಲಿ ಆ ವಿಷಯದ ಅವ್ರು ಮಾತಾಡೋದು ಚಪ್ಪಾಳೆ ಹಾಕಿ ಉಳಿದತ್ತ ಸುಮ್ಮನೆ ಕೂತು ಅವ್ರು ಬಂದ ಮಾತು ಮಾಡೋದು, ಅವೆಲ್ಲ ಮಾಡಿದ್ರೆ ತಪ್ಪಾಗುತ್ತೆ. ಅಂದರೆ ಇದೆಲ್ಲ ತತ್ವ ಹೇಳೋ ಉದ್ದೇಶ ಅವರಿಗಿಲ್ಲ. ಏನಿದೆ? ರೇಗಿಸ್ಬೇಕು. ವಿತ್ ಡಿಸ್ಟ್ರಕ್ಟಿವ್ ಅಪ್ರೋಚೇ ಇರುತ್ತದೆ. ಯಥಾಕ್ರಮಂತು ದೇವಾನಾಂ ತಾರತಮ್ಯ ವಿದೇವಚ ಏಷ ಭಾಗವತೋ ಮುಖ್ಯ ತ್ರೇತಾದಿಷು ವಿಶೇಷತಃ. ತ್ರೇತಾ ನಿಧಾನ ಕಡೆಯಾಗ್ತಾ ಬಂತು, ಪೂರ್ತಿ ಹೋಗಲಿಲ್ಲ. ಏಷ ಧರ್ಮೋ ಅತಿಫಲದೋ ವಿಶೇಷೇಣ ಪುನಃ ಕಲೋ ಮತ್ತೆ ಹೇಳ್ತಾರೆ ಆಚಾರ್ಯ. ಈ ಧರ್ಮ ಅನುಸರಣೆ ಮಾಡಿ ಕಲಿಯುಗದಲ್ಲಿ ಮಾಡಿ ಭಾರಿ ಪುಣ್ಯ ಬರುತ್ತೆ ಅಂತ ಹೇಳ್ತಾ. ಕಲಿಯುಗದಲ್ಲಿ ಅವ್ರು ಬಿಟ್ಟರು ಇವ್ರು ಬಿಟ್ಟರು ಅಂತ ಬಿಡೋದೇ ಜಾಸ್ತಿ ಆಗಿಬಿಟ್ಟು ಪುಣ್ಯ ಕಟ್ಕೊಳ್ಳೋ ಚಾನ್ಸ್ ಕಳ್ಕೊಂಡ್ಬಿಡ್ತಾರೆ. ಏವಂ ಭಾಗವತೋ ಯಸ್ತು ಸಯೇವ ಹಿ ವಿಮುಚ್ಯತೆ. ಈ ರೀತಿ ಇವನು ಭಾಗವತ ವಿಮುಚ್ಯತೆ ಆನಂದಾತಿಶಯವಾದ ಮುಕ್ತಿನ ಪಡಿತಾನಾದ್ದರಿಂದ ಧರ್ಮಾಚರಣೆ ಹೀಗೆ ಮಾಡಬೇಕು. ತ್ರೈವಿಧ್ಯಸ್ತು ಅಪರೋ ಧರ್ಮೋ ನಾನಾದೈವತ ಪೂಜನಂ ತತ್ರಾಪಿ ವಿಷ್ಣುರ್ಜ್ಞಾತವ್ಯ ಸರ್ವೇಭ್ಯೋ ಅಪಿ ಅಧಿಕೋ ಗುಣೈ. ಇದಿಷ್ಟು ಕೂಡ ಮುಂದೆ ಬರುತ್ತೆ. ಇದಿಷ್ಟು ತಾತ್ಪರ್ಯ ಇಷ್ಟೇ. ಮುಂದೆ ಶ್ಲೋಕಗಳಿಗೆ ಕನೆಕ್ಟ್ ಆಗುತ್ತೆ. ಮುಂದಿಂದು ಅಲ್ಲಿ ಹೋದವಂತ ಈ ಭಾಷ್ಯ. ಮತ್ತೆ ಏನು ಹೇಳಿದರು? ಯಾವುದಕ್ಕೆ ಹೇಳಿದ್ದೇನೀಗ ಮುಂದೆ 2-3 ಶ್ಲೋಕ ಸೇರಿ ಒಟ್ಕೊ ಬರೆದಿದ್ದಾರೆ. ಇಲ್ಲೇ ವಿಧಾನ ಶ್ಲೋಕ ಆದಮೇಲೆ ಇಲ್ಲಿ ಕೊಟ್ಟಿಲ್ಲ ನೋಡಿ. ಅದು ಆದ್ದರಿಂದ ಮುಂದೆ ಬರುತ್ತದೆ. ಈ ಶ್ಲೋಕ ಓದಿಲ್ಲ ಅದನ್ನೆಲ್ಲ. ಇಲ್ಲಿ ನೋಡಿ ಈಗ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ವ್ಯವಸ್ಥೆ ಇವತ್ತು ಮಡಿ ಮೇಲೆ ಫುಲ್ ಆಗೋದು ಆದಷ್ಟು ಮಾಡ್ಬೋದಲ್ಲ. ಫುಲ್ ಆಗೋದಿಲ್ಲ ಅಂತ ಎಲ್ಲ ಬಿಟ್ಟುಬಿಟ್ರೆ ತಪ್ಪದು. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡಲೇಬೇಕು. ಇದ್ದಿದ್ದರಲ್ಲೇ ವಾಸಿ ಅಂತ ಮಾಡಿದರೆ ಸರಿ ಹೋಗುತ್ತೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಈ ಕೆಲವು ಪ್ರಶ್ನೆಗಳು ಶುರುವಾಯಿತು, ಹೊಸ ಪ್ರಶ್ನೆಗಳಿಗೆ. ಇದು ಸಮಯಪಾದ ಗೊತ್ತಾಯ್ತಾ? ಸಮಯಪಾದ ಬರುತ್ತೆ. ಈಗ ಬೇರೆ ಮತಗಳಿವೆ. ಈಗ ಇದನ್ನು ಹೇಗೆ ಒಪ್ಪೋದು ಅಂತ ಕೇಳಬಹುದು ಅರ್ಜುನ. ಈಗ ಗೊತ್ತಾಯ್ತಾ? ಈಗೇನು ಇಷ್ಟು ಹೇಳಿದ್ದೆ ನೀನೀಗ, ಇನ್ನೇನೋ ಹೇಳ್ತಾರೆ ಅವರೆಲ್ಲ. ಅವಾಗೇನು ಮಾಡಬೇಕು? ಇವತ್ತು ಆ ಸ್ಥಿತಿಯಲ್ಲಿ ಜನ ಇರೋದು. ಯಾರು ನಂಬಬೇಕು ಅಂತ ಗೊತ್ತೇ ಆಗೋದಿಲ್ಲ. 100 ಮತಗಳು, ಅದರಲ್ಲಿ ಸಬ್ ಡಿವಿಷನ್ಸ್ಗಳು ಬೇರೆ, ಅದರಲ್ಲಿ ಏನು ಅವರವರಲ್ಲೇ ಭಾರಿ ತಿಕ್ಕಾಟಗಳು. ಯಾರನ್ನು ಫಾಲೋ ಮಾಡಬೇಕು ಅವನೀಗ? ಅದಕ್ಕೆ ಹೇಳ್ತಾರೆ ಅರ್ಜುನ, ಯೋಚನೆ ಮಾಡಬೇಡ.
ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ವ್ಯವಸಾಯಾತ್ಮಿಕ ಬುದ್ಧಿ. ವ್ಯವಸಾಯ ಅಂದ್ರೇನು? ನಮ್ಮಲ್ಲಿ ಪದ್ಧತಿ ಇದೆ. ವ್ಯವಸಾಯ ಅಂದರೆ ಕೃಷಿ, ಅನ್ನಕ್ಕೆ ವ್ಯವಸಾಯ, ಜ್ಞಾನಕ್ಕೂ ವ್ಯವಸಾಯ ಅಂತ ಕರೀತಾರೆ. ಒಳ್ಳೆ ವ್ಯವಸಾಯ ಮಾಡಿ ಮಾತಾಡ್ತಾರೆ ಅಂತ ಹೇಳಿದರೆ ಕೃಷಿ ಮಾಡಿದ್ದಾರೆ, ವಿಚಾರವಂತರು ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಎರಡಕ್ಕೂ ಕಾಮನ್. ಅದು ಅನ್ನಕ್ಕೂ ಬೇಕು, ಜ್ಞಾನಕ್ಕೂ ಬೇಕು. ವ್ಯವಸಾಯ ಇಲ್ಲದೆ ಹೋದರೆ ಅನ್ನನೂ ಇಲ್ಲ, ಇಲ್ಲದೆ ಹೋದರೆ ಜ್ಞಾನನೂ ಇಲ್ಲ. ಆದ್ದರಿಂದ ಜ್ಞಾನಕಾರದ ವ್ಯವಸಾಯ. ಸೊ ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಅವರಿವ್ರು ಹೇಳ್ತಾರೆ ಅಂತ ಯೋಚನೆ ಮಾಡಬೇಡ. ಸರಿಯಾಗಿ ಪ್ರಮಾಣ ನೋಡ್ಕೊಂಡು ಮಾತಾಡೋದಾದರೆ ಎಲ್ಲೆಲ್ಲೋ ಇರ್ತಾನೆ. ಇಲ್ಲಿ ಒಬ್ಬನ ಕನ್ಯಾಕುಮಾರಿ, ಇನ್ನೊಬ್ಬನು ಕಾಶ್ಮೀರ, ವಿಚಾರವಂತರು, ಇಬ್ಬರು ಒಂದೇ ರೀತಿ ಹೇಳ್ತಾರೆ. ಯಾತಕ್ಕೆ? ವಿಚಾರ ಸರಿ ಮಾಡಿರೋ ಆನ್ಸರ್ ಅದೇ ಆನ್ಸರ್ ಬರಬೇಕು. ಗೊತ್ತಾಯ್ತಾ? ಆನ್ಸರ್ ಬರಲೇಬೇಕು. ಈ ರೀತಿ ಹೇಳ್ತಾರೆ. ಒಬ್ಬರೊಬ್ಬರು ಕಾಪಿ ಗೀಪಿ ಮಾಡೋದಿಲ್ಲ, ವಿಷಯ ಗೊತ್ತೂ ಇಲ್ಲ. ಇವನ ಪಾಡಿಗೆ ಅವನು, ಅವನ ಪಾಡಿಗೆ ಅವನು ಸಪ್ರೇಟ್ ಲೆಕ್ಕ ಮಾಡ್ತಾರೆ. ಏನಾಯ್ತು ಅಲ್ಲಿಗೆ? ಟ್ಯಾಲಿ ಆಗುತ್ತೆ. ಇದು ಧರ್ಮಾಚಿ. ಈ ರೀತಿ ಇದ್ದರೆ ಮತಗಳು ಕರೆಕ್ಟ್. ಬರೀ ಹಾಗೆ ಉಳ್ಕೊಂಡ್ರೆ ಸರಿಯಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಏಕಾಯಿಹ ಒಂದೇ ಆಗಿರುತ್ತೆ ಅರ್ಜುನ, ಯೋಚನೆ ಮಾಡಬೇಡ. ಇದು ಮೇಲ್ನೋಟದ ಅರ್ಥ ಹೇಳ್ತೀನಿ, ಇನ್ನೂ ಒಳಗಿನ ಅರ್ಥ ಇದೆ. ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಬೇರೆ ಬೇರೆ ಇಬ್ಬರು ಮಾತಾಡ್ತಾರೆ ಅಂದರೆ ಚಾನ್ಸ್ ಒಬ್ಬರು ಸರಿ ಇರ್ಬೇಕು, ಇಬ್ಬರು ತಪ್ಪಿರ್ಬೋದು. ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದರೆ ಒಬ್ಬರು ಸರಿ ಇರ್ಬೋದು ಅಥವಾ ಎಲ್ಲರದ್ದು ತಪ್ಪಿರ್ಬೋದು. ನಾಲ್ಕಾರ್ದ ಎಲ್ಲರೂ ತಪ್ಪು ಹೇಳಿರ್ಬೋದು. ಆಚಾರ್ಯಕ್ಕಿಂತ ಮುಂಚೆ ಏನಾಗಿತ್ತು? ಹೇಳಿದವರದಲ್ಲಿ ಏನಾಗಿತ್ತು? ಅಷ್ಟು 21 ಒಪ್ಪದಲ್ಲಿ ಏನು ಮಾಡೋಣ ಅಂತ ಕೇಳಿದರೆ ಇನ್ನೂ 100 ಬಂದರೂ ಒಪ್ಪೋದಿಲ್ಲ ಅಂತ ಹೇಳಬೇಕು. ಯಾತಕ್ಕೆ? ತಪ್ಪೇ. ಕೆಲವರು ಇರ್ತಾರೆ, ಪ್ರತಿ ಸರ್ತಿ ಫೇಲ್ ಮಾಡ್ತಾರಲ್ಲ ಸಾರ್ ಅಂದರೆ, ಪ್ರತಿ ಸರ್ತಿ ತಪ್ಪು ರೀತಿಯಲ್ಲ ಅಂತ ಹೇಳಬೇಕು. ಅವ್ರು 20 ಸರ್ತಿ ತಪ್ಪಂದರೆ ಸರಿ ಹಾಕಿಬಿಡತ್ತಾ? ಅಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಅದೇ ಗುರುತು. ಯಾರಲ್ಲಿ ಹೊಂದಾಣಿಕೆ ಇಲ್ಲ ಅದರಲ್ಲಿ ಏನು ವ್ಯವಸಾಯ ಮಾಡಿಲ್ಲ ಅಂತ ಅರ್ಥ. ಹೊಂದಾಣಿಕೆ ಮಾಡಿದ ಉತ್ತರ ಕೊಟ್ಟರೆ ಆ ಉತ್ತರ ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮತಗಳು ಬೇಕಾದಷ್ಟು ಇರುತ್ತೆ, ಒಂದಲ್ಲ ಎರಡಲ್ಲ. ಸರಿಯಾದ ಮತ ಒಂದೇ, ತಪ್ಪು ಮತಗಳು ಎಷ್ಟು? ಮತ್ತು 4 + 4 = 8 ಅಷ್ಟೇ. ಒಂದು ಆನ್ಸರ್ ಗುಡಿಸಿ ಎಷ್ಟಿದೆ? ಆಲ್ಮೋಸ್ಟ್ ಇನ್ಫೈನೈಟ್. ಅದಷ್ಟೇ. ಏನವೆಲ್ಲ ಅಷ್ಟು ಹೇಳಿದ್ರೆ ಒಪ್ಪೋದಿಲ್ಲ ಅಂದರೆ ಒಪ್ಪೋದು ಸಾಧ್ಯನೇ ಇಲ್ಲ. ಈಗ ಅರ್ಥ ಆಗುತ್ತೆ. ಮುಂದೆ ಸರಿ ಅಂತ ಹೇಳ್ತಾ ಇರಲ್ಲ, ನ್ಯಾಯನ ಅಂತ ಕೇಳಿದರೆ ಹೇಳ್ತೇವೆ. ಅದನ್ನು ರೇಗ್ಸಾಗಿ ಹೇಳಬಾರ್ದು ಅಷ್ಟೇ. ಸರಿಯಾಗಿ ಹೇಳಿದ್ರೆ ನಿಮ್ಮ ಆನ್ಸರ್ ತಪ್ಪಿದೆ, ಅವರು ಸರಿ ಇದೆ, ತಪ್ಪಿರಲ್ಲ. ಅದನ್ನು ಸ್ವಲ್ಪ ವ್ಯಂಗ್ಯವಾಗಿ ಹೇಳಿಬಿಟ್ರೆ ಸಿಟ್ಟು ಬರೋದು. ಆ ಥರ ಹೇಳಬಾರ್ದು. ಯೋಗೇ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಒಳಗಿನ ಅರ್ಥ ಬೇರೆ. ವ್ಯವಸಾಯದ ನಮಗೇನು ಗೊತ್ತಾಗಬೇಕು ವ್ಯವಸಾಯ ಅಂತೇಳಿ. ಅದಕ್ಕೆ ವ್ಯವಸಾಯಾತ್ಮಿಕ ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ವ್ಯವಸಾಯೋ ವ್ಯವಸ್ಥಾನ, ಸಂಸ್ಥಾನ ಸ್ಥಾನದೋ ಧ್ರುವ. ವ್ಯವಸಾಯ ದೇವರ ಹೆಸರು. ವ್ಯವಸಾಯ ಅಂದರೆ ವಿಷ್ಣು, ವಿಷ್ಣುವಾತ್ಮಿಕ. ಅಂದರೆ ವೈಷ್ಣವರಲ್ಲಿ ವಿರೋಧ ಬರಬಾರ್ದು. ಇವತ್ತು ಅವರಿಲ್ಲೇ ಜಾಸ್ತಿ ಬಂದಿರೋದು. ವೈಷ್ಣವರಲ್ಲಿ ಏನು ಬರಬಾರ್ದು? ಯಾಕಂದರೆ ಬ್ಯಾನರ್ ಏನದು ಒಂದೇ. ವೈಷ್ಣವರು ಅಂತ ಹೇಳಿದ ತಕ್ಷಣ ಏನಾಗಬೇಕದು? ಇವತ್ತು ಹೇಳಿದಿಲ್ಲ 1 ಕಂಟ್ರಿ 1 ಲಾ ಅಂತ ಹೇಳೋದಿಲ್ಲ, ಆ ಟೈಪ್. ದೇಶಕ್ಕೆಲ್ಲ ಒಂದೇ ಹೇಗೆ ಕೋಡ್ ಇರಬೇಕು, ಹಾಗೆ ವೈಷ್ಣವರೆಲ್ಲ ಹಾಗಿರ್ತಾರೆ. ಸೊ ವ್ಯವಸಾಯ ಅದೇ ವೈಷ್ಣವಾತಿಗೆ ಇಷ್ಟ ಹೇಳೋದಿಲ್ಲ, ವ್ಯವಸಾಯ ಅಂತ ಹೇಳ್ತಾನೆ. ಅದಕ್ಕೆ ವ್ಯವಸಾಯ ಅಂತ ಹೇಳಿ ಕೃಷ್ಣ ಅಂತ ಹೇಳಿಬಿಟ್ರೆ ಬೇರೆಯವ್ರು ಓದ್ತಿರಲಿಲ್ಲ. ದೇವರು ದೊಡ್ಡವರು ಚಪ್ಪಾಳೆ ಹಾಕಿಬಿಡ್ತಾರೆ. ವಿಷಯ ಮತ್ತೆ ಸುಮ್ಮನೆ ಕೂತ್ಕೊಳ್ತಾರೆ ಬೇರೆ ಹೇಳಿದ ತಕ್ಷಣ. ಅದು ಆ್ಯಕ್ಚುಲಿ ಅರ್ಥ ಒಂದೇ ಆದರೂ ಕೂಡ ಜನಕ್ಕೆ ಅರ್ಥ ಆಗೋಲ್ಲ. ಇದರಿಂದ ಕೃಷ್ಣ ಏನು ತೋರಿಸ್ಕೊಟ್ಟ ಅಂದರೆ, ಬೇರೆ ಬೇರೆ ಕಡೆಯಲ್ಲಿ ಮಾತಾಡಬೇಕಾದ್ರೆ ಏನು ಮಾಡಬೇಕು? ವಿವಾದಕ್ಕೆ ಅವಕಾಶ ಕೊಡದಂತೆ ಅವರು ಒಪ್ಪೋ ರೀತಿಯಲ್ಲಿ ಹೇಳಬೇಕು ಅಂತ ಸರಿಯಾದ ಅರ್ಥ ಅದಕ್ಕೆ. ಅದು ಬಿಟ್ಬಿಟ್ಟು ಬೇರೆ ಮಾಡಲಿಕ್ಕೆ ಹೊರಟಾಗ ಏನಾಗುತ್ತೆ? ಅದು ಸಿದ್ಧಾಂತ ಪ್ರಸಾರಕ್ಕಿಂತ ಹೆಚ್ಚಾಗಿ ಅಪಸಿದ್ಧಾಂತನೂ ಆಗ್ತದೆ, ಆಗಬಾರದ್ದೆಲ್ಲ ಆಗುತ್ತೆ. ಮತ್ತು ಇನ್ನೂ ಅರ್ಥ ಇದೆ. ಏಕ ಅಂದ್ರೇನು? ಮತ್ತೆ ಏಕ ವಿಷಯ ಒಂದೇ ಆಗಿರುತ್ತಲ್ಲ, ವಿಷ್ಣು ವಿಷಯ. ವಿಷ್ಣು ಸರ್ವೋತ್ತಮತ್ವನೇ ಹೇಳ್ತಾರೆ ಹೊರತು ಬೇರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರಮಾಣ ಎಷ್ಟು ಪ್ರಮಾಣ ಇದೆ ಅದಕ್ಕೆ. ಅಷ್ಟು ಪ್ರಮಾಣ ಇದ್ದಾಗ ಒಪ್ಲಿ ಬಿಡ್ಲಿ ಏನು ಮಾಡಬೇಕಾತ? ಒಪ್ಪಲೇಬೇಕು, ಬೇರೆ ದಾರಿಯಲ್ಲಿ. ಏಕೋನೈಕ ಸವಃ ಕಿಮ್ಮಾದ್ದರಿಂದ ವಿಷ್ಣು ವಿಷಯನೇ ಆಗಿರುತ್ತೆ ಹೊರತು ಬೇರೆ ಆಗಿರೋದಿಲ್ಲ. ಆಚಾರ್ಯನೆಲ್ಲ ಹೇಳ್ತಾರೆ. ಜರಾಸಂಧನ ವಾದ ಮಾಡಬೇಕಾದ್ರೆ ಎಲ್ಲ ಬ್ರಹ್ಮಸೂತ್ರ ಎಲ್ಲ ಕೋಟ್ ಮಾಡ್ತಾರೆ. ಅವರಿವೆ ಯಾತಕ್ಕೆ? ನಿಮ್ಮತ್ತವರೇ ಹೇಳ್ತಾರೆ ತಗೋ ಅಂತ ಹೇಳ್ತಾರೆ. ಬೌದ್ಧರು ಕೂಡ ವಿಷ್ಣು ಸರ್ವೋತ್ತಮತ್ವ ಹೇಳ್ತಾರೆ. ಎಲ್ಲಿ? ಬುದ್ಧನ ಏನಂತ ಕರೀತಾರೋ ಅವರು? ವಿಷ್ಣು ಅಂತ ಕರೀತಾರೆ. ಆ ಮತ ಕೇಳಿ ಅಂತಾರೆ. ಸೊ ಬುದ್ಧನ ಮತ ಕೇಳಿ ಅಂಥೇಳಿ ಸರ್ವೋತ್ತಮ ಅಂತ ಹೇಳ್ತೀರಿ ಅಂದಮೇಲೆ ವಿಷ್ಣು ಸರ್ವೋತ್ತಮತ್ವ ಬೇರೆಯವರು ಒಪ್ಪಿದ್ದಾರೆ. ಅದೆಲ್ಲ ಯಾತಕ್ಕೆ? ಎಲ್ಲ ಅಂಗಡಿಯಲ್ಲಿ ಪುಸ್ತಕ ಸಿಗುತ್ತೆ, ಎಲ್ಲೋ ದಾರಿಯಲ್ಲಿ ಮಾರ್ತಾ ಇರ್ತಾರೆ. ಯಾವ್ಯಾವುದೋ ಪುಸ್ತಕಗಳಿರುತ್ತೆ. ಸುಮ್ಮನೆ ತೆಗೆದು ನೋಡಿ. ಆರಂಭದಲ್ಲಿ ಸೃಷ್ಟಿ ಆಗಿತ್ತು, ಆ ಮಾಡಬೇಕಾಗಿತ್ತು, ವಿಷ್ಣು ಬರೆದಾಕ್ಬಿಡ್ತಾರೆ. ಸುಮ್ಮನೆ ಅದು ಯಾರು ಬರೆದು, ನಮ್ಮವ್ರು ಯಾರು ಬರೆದಿದ್ದಾರೆ, ನಮ್ಮವ್ರು ಬರೆಯೋದೇ ಕಡಿಮೆ ಆ ಲೆಕ್ಕದಲ್ಲಿ ಕರೆಕ್ಟಾಗಿ ಬರೆದು ಬಿಡ್ತಾರೆ.
ಈ ಕಡೆ ಅಂಥ ಪುಸ್ತಕದ ಕಡಿಮೆ. ಗದಗ ಕಡೆ ಹೋಗ್ಬೇಕು, ಗದಿಗೆ ಹುಬ್ಬಳ್ಳಿ ಧಾರವಾಡಕ್ಕೆ ಹೋದರೆ ಪಬ್ಲಿಷರ್ಸ್ ತುಂಬ ಜನ ಇದ್ದಾರೆ. ಎರಡು ಪುಸ್ತಕ ಪ್ರಿಂಟ್ ಮಾಡ್ತಾರೆ, ಜ್ಯೋತಿಷ್ಯ ಗೀತೆ ಎಲ್ಲ ಇರುತ್ತೆ. ವಿಷಯ ಏನೇ ಆಗಿರಲಿ ಶುರು ಮಾಡೋಕ್ಕೆ ವಿಷ್ಣು ಸೃಷ್ಟಿ ಎಂದು ಕೂಡ ಅವರು ಇಷ್ಟು ತಲೆ ವಿಷ್ಣು ದಯಕರ್ತ ಶಿವ ಅಂತ ತಿಳ್ಕೊಂಡಿರೋದ್ರಿಂದ ಸೃಷ್ಟಿ ಇತ್ಯಾದಿ ಬಂದಾಗೆಲ್ಲ ಬ್ರಹ್ಮನ್ನು ಬಿಟ್ಟು ವಿಷ್ಣುನೇ ಹೇಳ್ತಾರೆ ಸಾಮಾನ್ಯ. ಯಾಕೆಂದರೆ ಅಷ್ಟು ಪಾಪ್ಯುಲರ್ ಆಗಿದೆ. ಭಾಸ ಮೊದಲಾದ ಕವಿಗಳೆಲ್ಲ ಅವರು ಇವರಲ್ಲ, ಅವನು ಎಲ್ಲ ಗ್ರಂಥಲ್ಲೂ ಹೆಚ್ಚಾಗಿ ವಿಷ್ಣು ಸ್ತೋತ್ರ ಮಾಡ್ತಾನೆ ಭಾಸ. ಆ ಕಾಲಕ್ಕೆ 2,000 ವರ್ಷ ಹಿಂದಿದ್ದವರು ಅವರೆಲ್ಲ ಅದು ಅದನ್ನೇ ಉಪಯೋಗಿಸ್ತಾ ಇದ್ದರು. ಕಾಳಿದಾಸ ಶಿವನ ಸ್ತೋತ್ರ ಮಾಡ್ತಾರೆ, ವಿಷ್ಣು ಸ್ತೋತ್ರ ಅದಕ್ಕಿಂತ ಜಾಸ್ತಿಯೇ ಮಾಡ್ತಾರೆ ರಘುವಂಶದಲ್ಲಿ. ಎಷ್ಟೋ ಕವಿಗಳು ಆ ರೀತಿ ವ್ಯವಸ್ಥೆ ಮಾಡಿಕೊಂಡಿರೋದ್ರಿಂದ ವ್ಯವಸಾಯ ಶಬ್ದಕ್ಕೆ ಏನು ಅರ್ಥ ಹೇಳಿದ್ವಿ, ವಿಷ್ಣು ಸರ್ವೋತ್ತಮತ್ವಕ್ಕೆ ಸಾಧಕ. ಕುರುನಂದನ ಬಹುಶಾಖ. ಇವತ್ತು ನೋಡಿ ರಾಮ ಇದು ನಡೀತಾ ಇದೆಯಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಪೊಲಿಟಿಕಲಿ ಇದ್ದವರು ಕೂಡ ಆಮೇಲೆ ಹೋಗ್ತೀವಿ ಅಂತಾರೆ ಹೊರತು ರಾಮನ ದ್ವೇಷ ಮಾಡ್ತೀವಿ ಅಂತ ಹೇಳೋದಿಲ್ಲ. ಆಮೇಲೆ ಹೋಗ್ತೀವಿ, ಇಶ್ಯೂ ಬೇರೆ ಥರ ಯೋಚನೆ ಮಾಡ್ತೀವಿ ಹೊರತು ರಾಮನ ಪೂಜ್ಯತ್ವದ ವಿರೋಧ ಇಲ್ಲ. ಈ ಕಾಲ ಇದು ನಡೀತಲ್ಲ. ಬೇರೆ ಎಷ್ಟೋ ಜನ ಬೇರೆ ಮತದವರು ಸ್ವಾಮಿಗಳೆಲ್ಲ ಇದ್ದಾರೆ, ಅವರು ಕೂಡ ಹೇಳ್ತಾರೆ ರಾಮನವರ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ದೇಶ ಇಷ್ಟು ಎರಡು ಸೇರಿಬಿಟ್ಟಾಗ ಈ ಒಂದು ಹೊಸ ವೇವ್ ಕ್ರಿಯೇಟ್ ಆಗುತ್ತೆ. ಈ ಕಾಲಕ್ಕೆ ಇಟ್ಸ್ ನಡೆಯೋದು ಸಾಧ್ಯವಾದರೆ ಆ ಕಾಲಕ್ಕೆ ಯಾಕೆ ನಡೆಯೋದಿಲ್ಲ, ನಡೀತಿಲ್ಲ. ವ್ಯವಸಾಯಾತ್ವಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಅವ್ಯವಸಾಯಿಗಳು ಅಂತ ಹೇಳಿದರೆ ಬಹುಶಾಖೆ. ಬಹುಶಾಖೆ ಶಬ್ದಕ್ಕೆ ಎರಡರ್ಥ. ಅವನೇ ಇನ್ನೊಂದು ಕಡೆ ಮತ್ತೊಂದು ಹೇಳ್ತಾನೆ. ಈ ಮಧ್ಯೆ ಅವನ ಮಾತಲ್ಲೇ ಹೊಂದಾಣಿಕೆ ಇಲ್ಲ, ಕಾಂಟ್ರಡಿಕ್ಟ್ ಮಾಡ್ಕೋತಾನೆ. ಅವನ ಮಾತಲ್ಲಿ ಹೊಂದಾಣಿಕೆ ಇಲ್ಲವಲ್ಲ, ತಪ್ಪದು. ಆಗೊಮ್ಮೆ ಹೇಳಿದ್ದು ಈಗೊಮ್ಮೆ ಹೇಳ್ತೀವಿ, ಆದ್ದರಿಂದ ಇನ್ವ್ಯಾಲಿಡ್ ಅಂತ ಹೇಳ್ತಾರೆ. ಇನ್ನು ಅವ್ರವ್ರ ಗುಂಪಿನಲ್ಲೇ ಈಗ ಸಾಕ್ರೆಟೀಸು, ಪ್ಲೇಟೋ, ಅರಿಸ್ಟಾಟಲ್ ಯಾರು ಅವರೆಲ್ಲ ಗುರು ಶಿಷ್ಯರವರೆಲ್ಲ ಕೂಡ ಅವರು ಬರೀ ಡೈರೆಕ್ಟ್ ಡಿಸೈಪಲ್ಸು. ಅದು ಪ್ಲೇಟೋ ಫಿಲಾಸಫಿ ಬೇರೆ ಓದಬೇಕು, ಅರಿಸ್ಟಾಟಲ್ ಫಿಲಾಸಫಿನೇ ಬೇರೆ, ಸಾಕ್ರೆಟಿಸ್ ಫಿಲಾಸಫಿನೇ ಬೇರೆ. ಒಂದಿಲ್ಲ ಅವ್ರದ್ದು. ದೇ ಡಿಫರ್ ಎ ಲಾಟ್. ಬಟ್ ಬೇರೆ ಎಲ್ಲ ಮತದಲ್ಲೂ ಕೂಡ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ. ವೈಷ್ಣವರಲ್ಲಿ ಮಾತ್ರ ಇನ್ನೂ ಮತದ ಬಗ್ಗೆ ಬಂದಿಲ್ಲ, ಇತ್ತೀಚೆಗೆ ಶುರುವಾಗಿದೆ. ಅದು ಕೂಡ ಜಯತೀರ್ಥನ ಒಪ್ಪದೇ ಇರೋರು ಯಾರೂ ಇರಲಿಲ್ಲ ಅಂತ ಈಗೆಲ್ಲ ನಿಧಾನ ಶುರು ಮಾಡ್ತಿದ್ದಾರೆ. ಪೂಜ್ಯತೆ ಬಗ್ಗೆ ಮತ್ತೆ ಮಾತೇ ಇಲ್ಲ. ಅವರು ಹೇಳಿದ್ರೆ ಮತ್ತೆ ಒಪ್ಪೋದಿಲ್ಲ ಅಂತ ಹೇಳೋದೇ ಇಲ್ಲ. ದಾಸರ ಬಗ್ಗೆನೂ ವಿವಾದ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಒಂದು ಏಕತೆ ಉಳ್ಕೊಂಡಿದೆ, ಅದು ಹೋಗಬಾರ್ದು. ಇದೊಂದು ರೀತಿ ಟೆಸ್ಟ್ ಇದು. ಜ್ಞಾನಿಗಳಂತ ಒಪ್ಪಿದವರೆಲ್ಲ ಈ ಮಾತನ್ನು ಒಪ್ಪಿದ್ದಾರೆ. ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ವ್ಯವಸಾಯ ಮಾಡದೆ ಮಾತಾಡಿದರೆ ಕಂಡಿರೋ ನೋಡ್ತಾನೆ, ಸರಿಯಾಗಿ ಹೇಳ್ತಾನೆ. ಕುರುಡರು ಏನೋ ಹೇಳ್ತಿರ್ತಾರೆ, ಅವ್ರಿಗೂ ಕಾಣಿಸೋದಿಲ್ಲ ಆದ್ದರಿಂದ ಒಬ್ಬನು ಹೇಳ್ತಾನೆ ಇರ್ತಾನೆ. ಸರಿಯಾಗಿ ಏನು ಹೇಳಬೇಕು ಅವರು? ನಾನು ಕುರುಡ ಕಣ್ಣು ಕಾಣೋದಿಲ್ಲ ಅಂತೇಳಿ ಪ್ರಾಮಾಣಿಕತೆ ಅದು. ಬಿಡೋದು ನಾನು ಒಂದು ಹೇಳ್ತೇನೆ ಅಂತ ಹೇಳಿಬಿಡ್ತಾರೆ, ಬದೀತೆ ಆಗುತ್ತೆ. ಬಹುಶಾಖ ಅಂದ್ರೇನು? ಬಹುಶಾಖ ಏಕ ವಿಷಯ ಅಲ್ಲ, ಬಹು ವಿಷಯ ಅಂತ ಅರ್ಥ. ಅನೇಕ ವಿಷಯಗಳ ಬಗ್ಗೆ ಮಾತಾಡ್ತಾರೆ, ಪರಸ್ಪರ ವಿರುದ್ಧ. ಅನಂತಾಶ್ಚ ಹೇಳಿಲ್ಲ. ಈಗ 4+4 8 ಇದು ಒಂದೇ ಉತ್ತರ. ಉಳಿದು ಇನ್ಫೈನೈಟ್ ಆನ್ಸರ್ ತಪ್ಪು ಆನ್ಸರ್. ಸೊ ಅನಂತಾಶ್ಚ ನೋಡೋದಕ್ಕೆ ಏನು ಅನಿಸ್ತು? ಅನಂತ ಹೇಗೆ ಬರುತ್ತೆ? ಅನಂತ ಬರುತ್ತೆ. ತಪ್ಪಿಗೆ ವಿರುದ್ಧವಾದ ಎಲ್ಲ ಸುಳ್ಳುಗಳು ಲೆಕ್ಕ ಹಾಕಿದ್ರೆ ಎಷ್ಟಾಗುತ್ತವೋ ಅನಂತನೇ ಆಗೋದು. ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಅವ್ಯವಸಾಯಿಗಳ ಬುದ್ಧಿ ಅಂದ್ರೇನು? ಬರೀ ಬುದ್ಧಿನೂ ಬೇರೆ, ಉತ್ತರನೂ ಬೇರೆ ಅಂತ ಅರ್ಥ. ಬುದ್ಧಿ ಸರಿ ಇಲ್ಲ ಅಂತ ಹೇಳಿದರೆ ತಪ್ಪು ಹೇಳ್ತಾನೆ ಅಂತ ಅರ್ಥ. ಜ್ಞಾನಕ್ಕೆ ಬೇಕಾದ್ದೇನು ಬುದ್ಧಿ. ಬುದ್ಧಿ ಇಲ್ಲದೆ ಹೋದರೆ ಏನಾಗುತ್ತೆ ಅಲ್ಲಿಗೆ? ಜ್ಞಾನ ಸರಿಯಾದ ಜ್ಞಾನ ಬರೋದಿಲ್ಲ. ಆದ್ದರಿಂದ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಇದು ರಾಮದೇವರು ಒಂದೇ ತಲೆ, ರಾವಣನಿಗೆ 10 ತಲೆ. ಇವನು ಕಾಲನೇಮಿಗೆ 1000 ತಲೆಗಳು. 1000 ತಲೆ ಅಂದ್ರೂ ಒಂದೇ 1000 ವಿಚಾರಗಳು ಅಂತ ಅರ್ಥ. ಬರೀ ತಲೆಯವನು ಒಂದು ಅವನ ಬುದ್ಧಿಯಲ್ಲಿ ವಿಚಾರದಲ್ಲಿ ಏಕತೆ ಇರಲ್ಲ ಅಂತ ತಾತ್ಪರ್ಯ. ಅದು ಎಲ್ಲ 10 ತಲೆ ಒಂದು ವರ್ಕ್ ಮಾಡಲ್ಲ. 10 ತಲೆ ಇದ್ದರೆ 10 ಪೆನ್ನು ಒಂದು ಬರೆಯೋದಿಲ್ಲ, 1 ಪೆನ್ ಬರೆಯುತ್ತೆ ಅಂತ ತಿಳ್ಕೊಂಡ್ರೆ ಆಗ ಹಾಗೆ. ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಯೋಗೇ ಇಮಾಂ ಬುದ್ಧಿಂ ಶೃಣು ಇತ್ಯುಕ್ತಂ ಬಹ್ಯೋ ಹಿ ಬುದ್ಧಯೋ ಮತಭೇದ ತತ್ ಕಥಮೇಕತ್ರ ನಿಷ್ಠಾಂ ಕರೋಮಿ ಇತ್ಯತಃ ವ್ಯವಸಾಯಾತ್ಮಿಕ ಇತಿ ಸಮ್ಯಕ್ ಯುಕ್ತಿನಿರ್ಣೀತಾನಾಂ ಮತಾನಾಂ ಐಕ್ಯಮೇವ ಇತ್ಯರ್ಥಃ. ಸರಿಯಾದ ಯುಕ್ತಿ ಅಂತಕೊಂಡು ಮಾತಾಡಿದಾಗ ಮತಗಳಲ್ಲಿ ವಿರೋಧ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ತಾರೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ವದಂತೆ ಅವಿಪಶ್ಚಿತಃ. ವೇದ ಅಲ್ಲೂ ಇನ್ನೊಂದು ನ್ಯಾಯ ಇದೆ. ತುಂಬ ವಿರೋಧ ಬಂದಾಗ ಯಾರನ್ನು ಫಾಲೋ ಮಾಡಬೇಕು? ಮೆಜಾರಿಟಿ ಫಾಲೋ ಮಾಡಬೇಕು. ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಒಬ್ಬರು ಒಂದು ಹೇಳಿದ್ರಲ್ಲ. ಬಟ್ ಯಾವ್ದು ಫೈನಲ್ ಆಯ್ತಾಗ? ಮೆಜಾರಿಟಿ ಅಷ್ಟೇ. 3 ಬಂದರೆ 100% ಇದ್ದಾಗೆ. ಆದರೆ ಒಂದು ಬರೋದು ಮೆಜಾರಿಟಿ ತೊಗೊಂಡ್ರು ಕೂಡ ಇವ್ರಿಗೆ ಒಂದು ಓಟಲ್ಲಿ ಗೆಲ್ಬೋದು. ಹಿಂದೆ ಹಾಗೆ ತಾನು ನಡೆಯೋದಲ್ಲ ಕೂಡ. ಒಂದು ಜಾಸ್ತಿ ಬಂದವನು ಗೌರ್ಮೆಂಟ್ ಫಾರಮ್ ಮಾಡ್ತಾನೆ.
ಆ ಲೆಕ್ಕದಲ್ಲಿ ದ್ವೈಧೇ ಬಹೂನಾಂ ವಚನಂ ಅಂತ ಒಂದು ಮಾತು, ದ್ವೈಧೇ ಬಹೂನಾಂ ವಚನಂ. ಯೋಗಿ ಆ ಲೆಕ್ಕ ತೊಗೊಂಡ್ರೆ ಏನಾಗುತ್ತೆ ಈಗ, ಮತ್ತು ಸಿದ್ಧಾಂತ ಒಬ್ಬರೇ ಹೇಳಿದ್ದು, ಉಳಿದು ತುಂಬ ಜನ ಹೇಳಿರೋದು ಅದು ಫಾಲೋ ಮಾಡಬೇಕು ಅಂತ ಅದು ಅಪ್ಲೈ ಮಾಡಬಾರ್ದು. ಯಾಕೆ? ಬೇಸ್ಲೆಸ್ ಇದ್ದಾಗ ಅದು ಕಣ್ಣು ಕುರುಡ. ಇಬ್ಬರು ಕಣ್ಣಿರೋರು 3 ಜನ ಕಣ್ಣಿರೋರು ಒಬ್ರು ಹೇಳ್ತಾರೆ, ಒಬ್ಬ ಕಣ್ಣು ಮತ್ತೆ ಹೇಳ್ತಾರೆ. ಅವಾಗ ಯಾರ ಮಾತು ಕೇಳಬೇಕು? ಅದು 1000 ಕುರುಡ್ರು ಹೇಳ್ತಾರೆ, ಒಬ್ಬ ಇವನು ಹೇಳ್ತಾನೆ, ಯಾರು ಕೇಳಬೇಕಾಗ? ಒಬ್ಬಂದೇ ಕೇಳಬೇಕು. ಅದೇ ನ್ಯಾಯಕ್ಕೆ ಸ್ವಲ್ಪ ಬದಲಾಯಿಸ್ಬೇಕಾಗ. ಅರ್ಥ ಆಯ್ತಾ? ಆದ್ದರಿಂದ ಅದಕ್ಕೆ ಬಹುವಾಕ್ಯ ಬರ್ತ ಬೆಲೆ ಇವತ್ತು ಹಾಗಾಗಿಬಿಟ್ಟಿದೆ. ಅವ್ನು ಬುದ್ಧಿ ಇಲ್ಲ ನನ್ನ ಕೈಲಿ ಒಚ್ಚಿಬಿಡ್ತಾನೆ, ಅದು ತಪ್ಪದು. ಒಂದು ಎಜುಕೇಷನ್ ವೋಟ್ ಹಾಕ್ಲಿಕ್ಕೂ ಏನು ಬೇಕು? ಒಂದು ಕ್ವಾಲಿಫಿಕೇಷನ್ ಬೇಕು. ಅವ್ನು ಕೊನೆಗೆ ಅರ್ಥ ಆಗಬೇಕು, ಅವನು ಏನು ಹಾಕ್ತೀನಿ ಯಾರು ಅಂತ ತಿಳ್ಕೊಳ್ಬೇಕು. ಅದಾಯಿತು ತುಂಬ ತಪ್ಪದು. ಬೇರೆ ಇದಾದ ಮೆಡಿಕಲ್ ಅಸೋಸಿಯೇಷನ್ ವೋಟ್ ಹಾಕಬೇಕು, ಏನಾಗಿರ್ಬೇಕು ಅವನು? ಫಸ್ಟು ಮೆಂಬರ್ ಆಗಿರ್ಬೇಕು. ಮೆಂಬರ್ ಆಗಿದ್ದರೆ ಮಾತ್ರ ಮೆಂಬರ್ಶಿಪ್ ಕೆಲವು ಕ್ವಾಲಿಫಿಕೇಷನ್ ಇರುತ್ತೆ, ಅದು ಹಾಕಿದವನು ಮಾತ್ರ ಎಲಿಜಿಬಲ್. ಆ ಥರನೇ ಯಾರಿಂದ ವಿಚಾರ ಮಾಡೋಕ್ಕೆ ಶಕ್ತಿ ಇಲ್ಲ ಅವ್ರು ಹಾಕ್ಲಿಕ್ಕೆ ಹೋಗಬಾರ್ದು. ಮುಂದೊಂದು ಕಾಲ ಬರುತ್ತವೆಲ್ಲ ನಿಧಾನವಾಗಿ ಬದಲಾಗ್ತಾ ಹೋದಂತ ಏನೋ ಮಾಡ್ತಾರೆ, ಮತ್ತು ಅದಕ್ಕೊಂದು ಲೂಪ್ ಹೋಲ್ ಇರುತ್ತೆ, ಗೊತ್ತು ಸರಿಯಾಗಿ ಆಗ್ಲಿಕ್ಕೆ ಬಿಡೋದಿಲ್ಲ. ಬಹ್ಯೋ ಹಿ ಬುದ್ಧಯೋ ಮತಭೇದಾತ್ ತತ್ ಕಥಮೇಕತ್ರ ನಿಷ್ಠಾಂ ಕರೋಮಿ ಇತ್ಯತಃ ವ್ಯವಸಾಯಾತ್ಮಿಕ ಇತಿ ಸಮ್ಯಗ್ ಯುಕ್ತಿನಿರ್ಣೀತಾನಾಂ ಮತಾನಾಂ ಐಕ್ಯಮೇವ ಇತ್ಯರ್ಥಃ. ಸರಿಯಾದ ಯುಕ್ತಿಯಿಂದ ನಿರ್ಣಯ ಮಾಡಿದಾಗ ಮತಗಳಲ್ಲಿ ಏಕತೆ ಇರುತ್ತೆ ಹೊರತು ವಿರೋಧ ಬರೋದಿಲ್ಲ. ಇಷ್ಟು ಹೇಳಿ. ಹಾಗಿದ್ದರೆ ಒಂದು ವಿಷಯ ಉತ್ತರ ಕೊಟ್ಟಾಗಾಯ್ತು. ಈಗ ಏನು ಕೊಟ್ಟಾಗಾಯಿತು? ಯಾರು ವಿಚಾರ ಮಾಡಿ ಮಾತಾಡ್ತಾರೆ, ಒಂದೇ ಹೇಳ್ತಾರೆ, ಪರಂಪರೆಯನ್ನು ಹಾಗೆ ಬಂದಿದೆ, ವಿರೋಧ ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನು ವ್ಯಾಲಿಡ್ ಒಪ್ಕೊಳ್ಳಿ. ಯುಕ್ತಿ ಅಂದರೆ ಏನರ್ಥ? ಸಮ್ಯಕ್ ಯುಕ್ತಿ ಬ್ರಹ್ಮಸೂತ್ರಗಳು ಅಂತ ಅರ್ಥ. ಆಚಾರ್ಯರೆಲ್ಲ ಎಕ್ಸ್ಪ್ಲೇಟಾಗಿ ಹೇಳೋದಿಲ್ಲ ಅದನ್ನು. ಮುಂದೆ ಬ್ರಹ್ಮಸೂತ್ರ ಪದಶ್ಚ ಒಂದೇ ಬರುತ್ತೆ. ಪ್ರಸತ್ತನ್ನು ಹೇಳ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಇವರಿಗೆ? ಇದು ಸೆಕ್ಯುಲರ್ ಅಲ್ಲ ಅಂತ ಭಾವ ಬಂದುಬಿಡುತ್ತೆ. ಆ ಥರ ಆಗಬಾರ್ದು. ಅದಕ್ಕೋಸ್ಕರನೇ ಎಲ್ಲರೂ ಕೇಳಬೇಕಾದ್ರೆ ಓದಬೇಕಾದ್ರೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತೆ ಅವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ನೆಕ್ಸ್ಟ್ ಈಗ ಅಲ್ಲ ಹೀಗೆಲ್ಲ ಹೇಳ್ತೀರಿ, ಅದೆಲ್ಲ ಬಿಟ್ಟುಬಿಡಿ. ನೀವು ಕೊನೆಗೆ ಏನು ಹೇಳಬೇಕು? ತಿಳಿದವ್ರು ಹೇಳಿದ್ದಾರೆ ಅಂತ ಹೇಳ್ತೀವಿ. ವೇದ ಓದೋರು ತಿಳಿದವ್ರು ಹೋದವಲ್ಲೋ? ನೀವು ವೇದ ಒಪ್ತೀರಿ. ವೇದ ಒಪ್ಪಿದ ಮೇಲೆ ವೇದ ಒಪ್ಪಿದವರ ಮಾತೆಲ್ಲ ಒಂದೇ ಆಗಿರಬೇಕಾಗಿ, ಅದು ಆಗಿಲ್ವಲ್ಲ ಅಂತ ಪ್ರಶ್ನೆ ಬಂತು. ಇವತ್ತು ವೈಷ್ಣವರಲ್ಲಿ ವಿರೋಧ, ಏಕಾದಶಿ ವಿರೋಧ ಬರುತ್ತಲ್ಲ, ಆ ಪ್ರಶ್ನೆ ಬಂತು. ಬೇರೆದಕ್ಕೂ ಇದಕ್ಕೂ ವಿರೋಧ ಬಂದರೆ ನಾವು ಡಿಸ್ಕೌಂಟ್ ಮಾಡಿಬಿಡ್ತೀವಿ. ನಿಮ್ಮಲ್ಲೇ ಬಂತಲ್ಲ ಅಂದರೆ ಪ್ರಾಬ್ಲಮ್ ಬರುತ್ತೆ. ಅದಕ್ಕೇನು ಮಾಡಬೇಕು? ಇವ್ರು ಈ ಮಾತನ್ನು ಉಳಿಸ್ಕೋಬೇಕು. ಈ ಮಾತನ್ನು ಉಳಿಸ್ಕೊಂಡ್ಬಿಟ್ರೆ ಆಮೇಲೆ ಏನು ತಂದ್ಕೋಬೇಕು? ಏಕತೆ ತರಬೇಕಾದ್ರೆ. ಅವರ ಏಕತೆ ತರೋದಿಲ್ಲ ಅಂದರೆ ಭಗವದ್ಗೀತೆ ಮಾತಿ ವಿರೋಧ ಬಂತಾಗ ಗೊತ್ತಾಯ್ತಾ? ಇದು ಗ್ರಹಣಪ್ಪ. ಇವತ್ತು ಭಾರತ ನಮ್ಮ ಇಂಡಿಯಾಗೆ ಗ್ರಹಣ ಇಲ್ಲ, ಯೋಚನೆ ಇಲ್ಲ. ಇಂಡಿಯಾದಲ್ಲಿ ಒಂದು ಮಠದವ್ರಿಗೆ ಗ್ರಹಣ, ಇನ್ನೊಂದು ಮಠದವ್ರಿಗೆ ಗ್ರಹಣ ಬದೀತಾಗುತ್ತೆ. ಯಾಕೆ? ಏನದು ತಪ್ಪದು. ಅದು ದೇಶ ಕಾಲದ ಪ್ರಶ್ನೆ ಅಲ್ಲ, ಮಠದ ಪ್ರಶ್ನೆ ಅಲ್ಲ. ಅದು ಏನದು? ಒಂದೇ ಅದು. ಆ ರೀತಿಯಲ್ಲಿ ಇದು ಏಕಾದಶಿ ವಿಚಾರ ಬಂದು ಈ ರೀತಿ ಮಾಡಿ ಒಂದು ಕಡೆಗೆ ಬೇರೆ ಆಗಬಾರ್ದು. ಕೊನೆ ಪಕ್ಷ ಸೌತಲ್ಲೆಲ್ಲ ಒಂದಿರ್ಬೋದು. ಸ್ವಲ್ಪ ಸೂರ್ಯೋದಯ ಸೂರ್ಯಾಸ್ತ ವ್ಯತ್ಯಾಸ ಆಗೋದರಿಂದ ಒಂದು ಸ್ವಲ್ಪ ಅಲ್ಲಿ ಬೇರೆ ಒಂದು ಇಲ್ಲಿ ಬಂದು ಅಲ್ಲಿ ಮಾಡಿದರೆ ಒಂದೇ ಮಠದ ಒಂದೊಂದು ಪಕ್ಕದ ಮನೆಯಲ್ಲಿ ಮಾಡಿದರೆ ಮನೆಯಲ್ಲೇ ಇಲ್ಲಿ ಮಠದವ್ರು ಬೇರೆ ಬೇರೆ ಮಾಡಿ ಎಷ್ಟು ಅಸಹ್ಯ ಕಾಣೋದಿಲ್ಲ. ಅದು ನಮ್ಮ ಸಂಪ್ರದಾಯ ಎಂಬುದಕ್ಕೆ ಅರ್ಥ ಇಲ್ಲ. ಅದರಲ್ಲಿ ಒಂದು ತಪ್ಪು ಗ್ಯಾರಂಟಿ. ಕೆಲವರು ಇದ್ರ ವಿನಾಕಾರಣ ಏನು ಮಾಡ್ತಿದ್ದಾರೆ, ಇದರಲ್ಲಿ ಈಗೋ ಮಾಡ್ತಿದ್ದಾರೆ ಅಂತ. ಅದನ್ನು ನಾವು ಪರಿಹರಿಸ್ಕೊಂಡ್ಬಿಟ್ರೆ ಸರಿಯಾಗುತ್ತೆ. ಸರಿ ಕೂತು ಮಾಡೋಣ ಅಂತ ಒಂದು ಪದ್ಧತಿ ಇದೆ. ಕೂತ್ರೆ ತಾನೇ ಮಾತಾಡೋದಕ್ಕೆ ಅವರು ಒಟ್ಟಿಗೆ ಕೂಡೋದಿಲ್ಲ. ಅದರಿಂದ ಮಾತು ಸಾಧ್ಯವೇ ಇಲ್ಲ. ಇಂಥದ್ದು ಕೂಡಬೇಕು ಯಾವಾಗ. ನಮ್ಮಲ್ಲಿ ಎಷ್ಟೇ ವಿರೋಧ ಪಕ್ಷಗಳು ಗಲಾಟೆ ಇದ್ದರೂ ಕೂಡ ಕಾವೇರಿ ಗಲಾಟೆ ಬಂತು, ಏನು ಮಾಡ್ತಾರೆ? ತಕ್ಷಣ ಎಲ್ಲ ಒಂದಾಗ್ತಾರೆ, ವಿಪಕ್ಷದವರು ಒಂದಾಗ್ತಾರೆ. ಏಕಾದಶಿ ಕಾವೇರಿಗಿಂತ ಕಡಿಮೆನೇ ಆಗಿದ್ರೆ ದೊಡ್ಡ ವ್ರತ ಅದು. ಯಾಕೆ ಮಾಡಿದರೆ ಎಷ್ಟು ಪುಣ್ಯನ ಬಿಟ್ಟರೆ ಅಷ್ಟು ಪಾಪ ಇದೆ. ಅದರಲ್ಲಿ ರಿಸ್ಕ್ ತೊಗೊಳಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಸೆಕೆಂಡ್ ಒಪಿನಿಯನ್ ತೊಗೊಂಡು ಪಾಪ ಔಷಧಿ ತೊಗೋಬೇಕಾದ್ರೆ ತೊಗೊಳೋದಿಲ್ಲ, ಮಾಡಬೇಕಲ್ಲ. ಅದನ್ನ ಒಪ್ಪೋದಿಲ್ಲ ಇವರು. ನೀವೇನಾರು ಮಾಡಿಕೊಳ್ಳಿ, ಸಿಸ್ಟರ್ ಬಿಡಿ ಅಂತ ಅದು ಕೇಳಲ್ಲ. ಹೀಗಾಗಿ ಭಾರಿ ಗೊಂದಲ ಅವ್ರು ಬಿಟ್ಟೇ ಬಿಡ್ತಾರೆ. ಈ ಮಾತನ್ನು ಬ್ಯಾನರ್ ಮಾಡಿ ಉಪಯೋಗಿಸ್ಕೋಬೇಕು. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ. ವೇದವಾದಿಗಳಲ್ಲಿ 2 ಗುಂಪಿದೆ ಈಗ. ಫಸ್ಟು ಪೂರ್ವಮೀಮಾಂಸ, ಉತ್ತರ ಮೀಮಾಂಸ. ಪೂರ್ವಮೀಮಾಂಸಕರು ಏನು ಹೇಳ್ತಾರೆ? ಜ್ಯೋತಿಷ್ಠೋಮ ಮಾಡೋಣ, ಸ್ವರ್ಗಕ್ಕೆ ಹೋಗೋಣ, ದೇವ್ರ ತಂಟೆಗೆ ಹೋಗಬೇಡ, ದೇವರಿಗಿರು ಬೇಕಾಗಿಲ್ಲ ನಮಗೆ, ಕರ್ಮ ಮಾಡಿದರೆ ಫಲ ಸಿಗಬೇಕಷ್ಟೆ. ಆದ್ದರಿಂದ ನಾವು ದೇವರನ್ನೇ ಒಪ್ಪದ ಮತ ಇದೆ. ವೇದ ಓದ್ದವರವರು. ವೈದಿಕರಲ್ಲಿ ವಿರೋಧ ಇದೆಯಲ್ಲ, ಏನು ಮಾಡಬೇಕೀಗ ಅಂತ ಪ್ರಶ್ನೆ ಬಂತು. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ.
ಪುಷ್ಪಿತ ಅನ್ನೋದು ಒಗಟಿದ್ದಾಗ ಅದು ಪುಷ್ಪ ಅಂದರೆ ಸ್ವರ್ಗ, ಫಲ ಅಂದರೆ ಮೋಕ್ಷ. ಸೊ ವೇದ ಹೇಳೋದು ಏನಂತ, ನೀವು ಸ್ವರ್ಗಕ್ಕೆ ಹೋಗಿ ಅಲ್ಟಿಮೇಟ್ ಅಂತ ಹೇಳ್ತಾರೆ. ಅದು ನಾವು ಹೇಳೋದೇನಂತ, ಮೋಕ್ಷಕ್ಕೆ ಹೋಗಿ ಅಂತ ಹೇಳ್ತಾರೆ. ಡಿಫ್ರೆನ್ಸ್ ಆಫ್ ಒಪಿನಿಯನ್. ವೈದಿಕರಲ್ಲಿ ಯಾತಕ್ಕೆ ಹೀಗೆ ಬಂತು ಅಂತ ಪ್ರಶ್ನೆ ಇದೆ, ಉತ್ತರ ಕೊಡಬೇಕು ಅದಕ್ಕೆ. ಅರ್ಥ ಆಯ್ತಾ? ಈಗ ವೈದಿಕರಲ್ಲಿ ಯಾತಕ್ಕೆ ವಿರೋಧ ಬಂತು ಅಂದರೆ, ಕೃಷ್ಣ ಇಬ್ಬರು ಸರಿ ಅಂತ ಹೇಳೋದಿಲ್ಲ. ಏನು ಹೇಳ್ತಾನೆ ಈಗ, ಒಬ್ಬರು ತಪ್ಪು ಮಾಡ್ತಾರೆ ಅಂತಲೇ ಹೇಳ್ತಾನೆ. ಸರಿಯಲ್ಲ, ಅದು ಒಂದೇ ಆಗಬೇಕು ಅಲ್ಲೂ ಕೂಡ. ಪುಷ್ಪಿತ ಸ್ವರ್ಗ ಅಲ್ಟಿಮೇಟ್ ಅನ್ನೋ ವಾದಕ್ಕೆ ವೇದದಲ್ಲಿ ಅರ್ಥ ಸಿಗುತ್ತೆ, ಸ್ವರ್ಗ ಎಂಬ ಮಾತು ಸಿಗುತ್ತೆ. ಅದು ಒಳಗಿನ ಅರ್ಥ ತಿಳ್ಕೊಬೇಕು ನೀವು. ಅದನ್ನು ಬರೀ ಇದರಿಂದ ಅಪರೆಂಟ್ ಮೀನಿಂಗ್ ತೊಗೊಳ್ಬಾರ್ದು. ಅದಕ್ಕೆ ಕೃಷ್ಣ ಹೇಳಿದ ಮುಂದೆ ಡೀಟೇಲಾಗಿ ಬರುತ್ತೆ. ನಾಳೆ ನೋಡೋಣ, ಹೊತ್ತಾಗಿದೆ, ಅದು ನೋಡೋಣ. ಮತ್ತು ಈ ಶ್ಲೋಕಕ್ಕೆ ಹೆಚ್ಚು ಬರ, ಈ 3-4 ಶ್ಲೋಕಕ್ಕೆಲ್ಲ ಸೇರಿಸಿ ತುಂಬ ಹೆಚ್ಚು ಬರುತ್ತೆ. ಇದೆಲ್ಲ ಸೇರಿಸಿ ಒಟ್ಟಿಗೆ ಇದಿಷ್ಟು ಇನ್ನೂ 3-4 ಶ್ಲೋಕ ಆದಮೇಲೆ ಏನು ಬರುತ್ತೆ ಅದೆಷ್ಟನ್ನು ಸೇರಿಸ್ಬಿಡ್ತಾರೆ. ಕೊಟೇಶನ್ ಅದು. ಆದ್ದರಿಂದ ಮಧ್ಯೆ ಸ್ಪ್ಲಿಟ್ ಮಾಡದೆ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ.